श्रीगुरुभ्यो नमः। हरिः ओम। वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांतिः। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ओम। ಇವತ್ತು ಆನ್ಲೈನ್ ಅಲ್ಲಿ ಕಮ್ಮಿ ಜನ ಇದ್ದಾರೆ, ಬಟ್ ಎಲ್ಲರೂ ಇಲ್ಲಿ ನನ್ನ ಮುಂದೆ ಕೂತಿದ್ದಾರೆ. ಆಶ್ರಮದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಪ್ರತ್ಯಕ್ಷವಾಗಿ ಎಲ್ಲರೂ ಅಟೆಂಡ್ ಆಗ್ತಿದ್ದಾರೆ. ಸೊ ಆಯ್ತು. ಇಲ್ಲಿ ನೋಡಿದ್ವಿ 110 ನಾಮಗಳಾಗಿತ್ತು. ಸರ್ವೋದನ ಪ್ರೀತ ಚಿತ್ತ ಯಾಕಿಂಬ ಸ್ವರೂಪಿಣಿ ಸ್ವಾಹ ಸ್ವಧಾ ಮತಿರ್ಮೇಧ ಶ್ರುತಿ ಸ್ಮೃತಿರನುತ್ತಮ. ಈ ಸರ್ವೋದನ ಅಂತಂದ್ರೆ ಎಲ್ಲಾ ನೈವೇದ್ಯಗಳು ಸೇರಿ, ಅದು ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿರ್ಲಿಲ್ಲ. ಸರ್ವೋದನ ಪ್ರೀತ ಚಿತ್ತ. ಸರ್ವೋದನಕ್ಕೆ ಒಂದರ್ಥ ಸಹಸ್ರಾರ ಚಕ್ರದಲ್ಲಿ ಎಲ್ಲಾ ಬಣ್ಣಗಳು ಸೇರುತ್ತೆ, ಅದೊಂದರ್ಥ. ಇನ್ನೊಂದು ನಾವು ಮಾಡಿರುವ ಎಲ್ಲಾ ನೈವೇದ್ಯಗಳು ಮೂಲಾಧಾರದಿಂದ ಒಂದೊಂದೇ ನೈವೇದ್ಯ ಮಾಡ್ಕೊಂಡು ಬಂದು ಅಲ್ವಾ, ಅದು ಸಹಸ್ರಾರಕ್ಕೆ ಸರ್ವೋದನ ಪ್ರೀತ ಚಿತ್ತ. ಅದೊಂದು. ಮತ್ತೆ ಹೇಗ್ ಮಾಡೋದು ಈ ಧ್ಯಾನ ಅಂತ ಕೇಳಿದಿರ, ಅದನ್ನೊಂದು 5 ನಿಮಿಷ ನೋಡಿ ಮುಂದೆ ಹೋಗುವ. ಒಂದೊಂದು ಚಕ್ರಕ್ಕೂ ಮೂಲತಃ ಒಂದೊಂದು ಬೀಜಾಕ್ಷರ ಅಂತ ಇದೆ ಅಲ್ವಾ. ಮೂಲಾಧಾರಕ್ಕೆ ಲಂ, ಹಾಗೆ ಮುಂದಕ್ಕೆ ಹೋದ್ರೆ ವಂ, ರಂ, ಯಂ, ಹಂ ಇಷ್ಟಿದೆ. ಇವಾಗ ವಿಶುದ್ಧಿ ಚಕ್ರ ತಗೋಣ, ಯಾಕಂದ್ರೆ ಅದು ಶುರು ಸ್ಟಾರ್ಟಿಂಗ್ ಅಂತ. ಈ ವಿಶುದ್ಧಿ ಚಕ್ರಕ್ಕೆ ಹಂ ಮೈನ್ ಬೀಜಾಕ್ಷರ, ಮತ್ತೆ ಸ್ವರಾಕ್ಷರಗಳು ಆ ಇಂದ ಅಹ, ಮತ್ತೆ ಪ್ರತಿಯೊಂದು ದೇವತೆ ಅಂತ ಹೇಳಿದ್ದೆ. ನೀವು ಹಂ ಅಂ ಅಮೃತ ದೇವ್ಯೈ ನಮಃ ಬದಲು ಆ ದೇವ್ಯೈ ತೆಗೆದ್ಬಿಟ್ಟು ಹಂ ಅಂ ಅಮೃತಾಯೈ ನಮಃ ಅಂತ ಮಾಡ್ಕೊಳ್ಳಿ. ಎಲ್ಲದಕ್ಕೂ ದೇವ್ಯೈ ಬೇಡ. ಇದನ್ನ ಒಂದು ಸತಿ ಹೇಳಿದ್ರೆ ಸಾಕು. ಜಸ್ಟ್ ಟು ಇನ್ವೋಕ್ ಆಲ್ ದೀಸ್ ದೇವೀಸ್ ಆರ್ ದೇವತಾಸ್. ಇದ್ ಮಾಡಿದ್ಮೇಲೆ ಹಂ ಅನ್ನುವ ಬೀಜಾಕ್ಷರದ ಮೇಲೆ ಲಾಂಗ್ ಕಾನ್ಸಂಟ್ರೇಟ್ ಮಾಡಬೇಕು. ಹಂ ಹಂ. ಎಷ್ಟು ಸತಿ ಈ ತರ ಮಾಡಬೇಕು ಅಂದ್ರೆ, ಕನಿಷ್ಠ ಪಕ್ಷ 108. ಒಂದು ಲೆವೆಲ್ಗೆ ಸಿದ್ಧಿ ಆಗಬೇಕು ಅಂದ್ರೆ 308 ಆದ್ರೂ ಮಾಡಲೇಬೇಕು. ಇನಿಷಿಯಲಿ 108 ಹೊರಗಡೆ ಹೇಳೋದು ಹಂ ಅಂತ. ಆಮೇಲೆ ನಿಮಗ್ ಮಾತ್ರ ಕೇಳಿಸೋ ತರ ಉಪಾಂಶು ಮಧ್ಯ ಜಪದಲ್ಲಿ ಹಂ ಅಂತ ಹೇಳೋದು. 3ನೇದು ಮನಸ್ಸಿನಲ್ಲೇ 108 ಹೇಳೋದು. ಮನಸ್ಸಿನಲ್ಲೇ 108 ಹೇಳಿದಾಗ ಆವಾಗ ಈ ಅಕ್ಷರ ದೃಢವಾಗಿ ನಿಲ್ಲುತ್ತೆ ಅನಾಹತ ವಿಶುದ್ಧಿ ಚಕ್ರದಲ್ಲಿ. ಆಯ್ತಾ? ಎಲ್ಲಾ ಚಕ್ರಕ್ಕೂ ಇದೇ ತರ ಮಾಡ್ಬೇಕು. ನೆಕ್ಸ್ಟ್ ಅನಾಹತಕ್ಕೆ ಬಂದ್ರೆ ಯಂ ಯಂ. 3ನೇದು ಮನಸ್ಸಿನಲ್ಲಿ. 108 ಮಾಡೋದ್ರಿಂದ ಏನಾಗುತ್ತೆ, ಫಿಸಿಕಲ್ ಆಗಿ ಮಾತ್ರ ಒಂದು ಪಾಸಿಟಿವ್ ಔರಾ ಅಂತ ಕ್ರಿಯೇಟ್ ಆಗುತ್ತೆ. 108 is the first 108 is only for gross body. Second 108 is for sukshma sharira, subtle body. The third 108 which is karana sharira, the causal body. ಸೊ 3 ಬಾಡಿಗೂ ಇದು ಮಂತ್ರವನ್ನು ಹರಡಬೇಕು. ಸೊ ನಾದ ಬ್ರಹ್ಮ ಅಂತ ಹೆಸರು ಇದಕ್ಕೆ.
ಬರೀ 108 ಮಾಡೋದ್ರಿಂದ ಸ್ಥೂಲ ಗ್ರಾಸ್ ಬಾಡಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಎಷ್ಟೋ ಮನಸ್ಸಿನಲ್ಲಿರುವ ಸಟಲ್ ಬಾಡಿಲಿ ಇರುವ ಮನಸ್ಸಿರತ್ತಲ್ಲ, ಎಷ್ಟೋ ವಾಸನೆಗಳು ಹೋಗೋದಿಲ್ಲ. ಹೊರಗಡೆ ಮಾತ್ರ ನಮಗ್ ನೋಡಕ್ಕೆ ಹೌದು ಒಂದ್ ಲೆವೆಲ್ ಆಗಿ ಬ್ಯೂಟಿಫುಲ್ ಅವರ ಇದೆ, ಪಾಸಿಟಿವ್ ಆಗಿದ್ದಾರೆ, ಸಾಧನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಒಬ್ರು ಹೇಳಿದ್ರು ಮನ್ಸಲ್ಲಿ ನಮ್ಗೆ ಸೂಕ್ಷ್ಮ ಶರೀರ ಶುದ್ಧಿ ಆಗಿಲ್ದೇ ಇರೋದ್ರಿಂದ ನಮಗ್ ಗೊತ್ತಿರತ್ತೆ ಅದಿನ್ನ ಇನ್ನ ಗಲೀಜ್ ಹಾಗೆ ಕೂತಿದೆ ಒಳಗಡೆ ಅಂತ. ಸೊ ಅದು 108 ಮಾಡಿದ್ರೇನೆ ಸಟಲ್ ಬಾಡಿ ಹೇಳ್ಬೇಕು. ಇಟ್ ಇಸ್ ಏನೋ ಎ ಕೈಂಡ್ ಆಫ್ ಎನ್ ಮೆಸೇಜ್ ಯು ಹ್ಯಾವ್ ಟು ಸೇ. This next 108 is for subtle body, Sukshma Sharira. I am cleaning or cleansing my internal organs. Organ here means mind. ಹಾಗೆ ಕಾರಣ ಶರೀರಕ್ಕೂ 108. ಈ 108 ಆದ್ಮೇಲೆ ಯಾವುದೇ ತರದ ಶಬ್ದ ಇಲ್ಲ, ಹಮ್ ಇಲ್ಲವಿಲ್ಲ. ಆ ಹಮ್ ಅನ್ನುವ ಏನ್ ನಾದ ಆಗ್ತಾ ಇತ್ತು ಅದ್ರ ಬಗ್ಗೆ ತಾನಾಗೆ ತಾನು ನಡೆಯುತ್ತೆ ಒಳಗಡೆ. ಇಟ್ ಶುಡ್ ಹ್ಯಾಪನ್. ಇನಿಷಿಯಲಿ ಆಗಲ್ಲ, it will take some time. It might, depending upon your sincerity, it might take 1 week or 6 months. ಯಾವಾಗ ಆ ಹಮ್ ಅನ್ನೋದು ನಿಮಗೆ ಕೇಳಿಸಕ್ ಬರುತ್ತೋ ಆಫ್ಟರ್ 308, ಕಾರಣ ಶರೀರದಲ್ಲೂ ಈ ಬೀಜಾಕ್ಷರ ಹಮ್ ಹೋದಾಗ ತಾನಾಗ್ತಾನೆ ನರಮಂಡಲದಲ್ಲ ಈ ಶಬ್ದ ಕೇಳಿದಾಗ ದೆನ್ ಅನಾಹತ ಚಕ್ರ ಸಾಧನ ಇಸ್ ಕಂಪ್ಲೀಟ್. ಅಲ್ಲಿವರೆಗೂ ಮಾಡ್ತಾ ಇರ್ಬೇಕು. ಹಾಗಂತ ಅಯ್ಯೋ ನಮ್ಗೆ ಈ ಜನ್ಮದಲ್ಲಿ ಆಗಲಿ ಅಂತ ಹೇಳ್ಬಿಡಿ, ಆಗತ್ತೆ, ಕೇಳಿಸತ್ತೆ. ತೀವ್ರತೆ ಇದ್ರೆ ಖಂಡಿತ ಆಗತ್ತೆ. ಹೀಗೆ ಮಾಡುದು, ಬೇರೆ ಯಾವ ಕ್ರಮ ಇಲ್ಲ. ಒಬ್ಬ ಮನುಷ್ಯ ಶುದ್ಧಿ ಹೊಂದಿದಾನೆ ಅಂತ ಆದ್ರೆ 3 ಶರೀರದಲ್ಲೂ ಮಾಡ್ಬೇಕು. ಎಷ್ಟು ಕಾರಣ ಶರೀರದಲ್ಲಿ ಮಾಡ್ತೀವೋ ಅಷ್ಟು ಹೊರಗಡೆ ಏನೋ ಫಲ ಮಲ್ಟಿಫೋಲ್ಡ್ ಟೈಮ್ಸ್ ಗ್ರಾಸ್ ಬಾಡಿಲಿ ರಿಫ್ಲೆಕ್ಟ್ ಆಗತ್ತೆ. ಆಯ್ತಾ? ಸೊ ಇದೇ ಕ್ರಮ, ಹೀಗೆ ಮಾಡೋದು ಪ್ರತಿಯೊಂದಕ್ಕೂ. ಇವಾಗ ನೆಕ್ಸ್ಟ್ ಮಣಿಪುರಕ್ಕೆ ಹೋದ್ರೆ ರಮ್ ರಮ್ ಮತ್ತೆ ಆ ಬೀಜಾಕ್ಷರ. ಇವಾಗ ಛಮ್ ಅನ್ಕೊಳ್ಳಿ. ಮಣಿಪುರಕ್ಕೆ ಯಾವುದು? ಮಣಿಪುರ, ಒಂದ್ ನಿಮಿಷ. ಹಾ, ಡ. ರಮ್ ಢಮ್ ಢಾಮರ್ಯೈ ನಮಃ, ಢಂಕಾರಿಣ್ಯೈ ನಮಃ. ಇದನ್ನೆಲ್ಲ ಸತಿ ಈ ದೇವಿಗಳನ್ನೆಲ್ಲ ಇನ್ವೋಕ್ ಮಾಡ್ಬಿಟ್ಟು ಆಮೇಲೆ ಕಂಟಿನ್ಯೂ ವಿತ್ ರಮ್ 308. ಇಷ್ಟು ಪೂರ್ತಿ ಮಾಡ್ಬೇಕು ಅಂದ್ರೆ ಎಲ್ಲ ಒಟ್ಟಿಗೆ ಮಾಡ್ಬೇಡಿ. 1 month ಓನ್ಲಿ ಅನಾಹತ, ನೆಕ್ಸ್ಟ್ ಓನ್ಲಿ ವಿಶುದ್ಧಿ ಅನಾಹತ. ಆ ಆರ್ಡರ್ ಅಲ್ಲಿ ಬನ್ನಿ. 1 ವರ್ಷ ಬೇಕಾಗತ್ತೆ. ಯು ಟೇಕ್ ಟೈಮ್. ಯು ಕ್ಯಾನ್ ಡಿವೈಡ್ ಇಟ್ ಟು ಎಷ್ಟು 7 ಚಕ್ರಾಸ್ ಅಲ್ವಾ? 7 ಬಿಟ್ಬಿಡಿ, ಸಹಸ್ರಾರ ಬಿಟ್ಬಿಟ್ಟು 6 ಮಾಡಿ, 6 ತಿಂಗಳು. ಅಗೇನ್ ದ ನೆಕ್ಸ್ಟ್ 6 months ಉತ್ತರಾಯಣ ದಕ್ಷಿಣಾಯಣ 2 times ಮಾಡಿ. ಆಫ್ಟರ್ 1 year then focus only on the ಮೂಲ ಅಕ್ಷರಸ್ ಹಮ್ ರಮ್ ಯಮ್. ಎಂಟೈರ್ ಎವ್ರಿ ಡೇ ಶುಡ್ ಬಿ ಷಟ್ಚಕ್ರ ಸಾಧನ. ನೀವು ಯಾವಾಗ ಇದನ್ನ ಮಾಡ್ತಿರೋ ಅವಾಗ್ಲೇನೆ ನಿಮ್ಗೆ ಡೌಟ್ಸ್ ಇನ್ನ ಹೆಚ್ಚಾಗಿ ಬರುತ್ತೆ. ಇಂಟರ್ನಲ್ ಸಾಧನೆ ಮಾಡ್ತಾ ಇದ್ದಾಗಲೇ ಡೌಟ್ಸ್ ಬರೋದು. ಈಗ ಇಟ್ ಇಸ್ ಥಿಯರಿಟಿಕಲ್. ಒಂದ್ ಲೆವೆಲ್ಗೆ ಟ್ಯೂಷನ್, ಅದು ನಿಮ್ಗೆ ಇಂಟ್ಯೂಷನ್ ಆಗ್ಬೇಕು ಆಮೇಲೆ. ಸೊ ಇಂಟ್ಯೂಷನ್ ಆಗೋವರೆಗೂ ಮಾಡ್ತಾ ಇರ್ಬೇಕು. ಹಾ ಹೇಳಿ, ಪ್ರಶ್ನೆ. ಎಸ್, ಇದು ಇನ್ನೊಂದ್ಸತಿ ಎಲ್ಲಾ ಚಕ್ರದ್ದನು ಫಸ್ಟ್ ಬೀಜ ಮಂತ್ರ ಹೇಳ್ಬಿಡ್ತೀರಾ? ರಿಪೀಟ್ ಮಾಡ್ಬಿಡ್ತೀರಾ? ಹಮ್ ಬೀಜಾಕ್ಷರ, ಬೀಜಾಕ್ಷರ ವಿಶುದ್ಧಿ ಚಕ್ರ. ವಿಶುದ್ಧಿ, ಹಮ್ ಇಸ್ ಈಕ್ವಲ್ ಟು ವಿಶುದ್ಧಿ ಚಕ್ರ. ಹಮ್ ಅಮ್ ಸೇರ್ಬೇಕಲ್ವಾ? ಓಕೆ, ಹೇಳ್ಬೇಕಾ? ಓ ಸರಿ, ಅದ ನಾನು ಆಮೇಲೆ ಮಾಡಿ ಕಳಿಸ್ತೇನೆ. ಅದು 51 ಇದೆಯಲ್ವಾ, ಲೇಟ್ ಆಗುತ್ತೆ. ಸರಿ. ಮಿಕ್ಕಿದ್ ಇನ್ನೊಂದು ಅದ್ರದ್ದು ಗೊತ್ತಾಯ್ತು, ಸೌಂಡ್ ಆಫ್ ದಟ್ ಚಕ್ರ ಜ್ಞಾಪಕ ಇದೆ, ಬಟ್ ಇದು ಕಳಿಸ್ತೀನಿ ಆಮೇಲೆ. ಆಮೇಲೆ ಇದು ಹಮ್ ಅಮ್ ಅಮೃತಾಯ ನಮಃ, ಹಮ್ ಅಮ್, ನೆಕ್ಸ್ಟ್ ಹಮ್ ಅಮ್ ಇಂದ್ರಾಣಿಯೇ ನಮಃ. ಎಲ್ಲದಕ್ಕೂ ಅಮ್ ಸೇರ್ಸ್ಕೋಬೇಕು ಎಲ್ಲಾ ನಾಮಕ್ಕೆ. ಆ ಸ್ವರಕ್ಕೆ ಪರ್ಟಿಕ್ಯುಲರ್ ಸ್ವರಗೆ ಮಕಾರ ಸೇರಿಸಿದ್ರೆ ನಾದ ಆಗೋಗುತ್ತೆ. Okay, okay. ಅಲ್ವಾ? ಆ ಇಸ್ ಅನ್ ಅಕ್ಷರ. ವೆನ್ ಯು ಮೇಕ್ ಇಟ್ ಇಟ್ ಬಿಕಮ್ಸ್ ನಾದ. ಅವದ ಬೀಜಾಕ್ಷರ ಆಗುತ್ತೆ ಅದು. Okay. ವೆನೆವರ್ ಯು ಆಡ್ಸ್ ಮಕಾರ, ಇಟ್ ಬಿಕಮ್ಸ್ ಅ ಬೀಜಾಕ್ಷರ. Okay. ಓಕೆ, ಸರಿ. ಅದ್ ಮತ್ತೇನಾದ್ರು ಡೌಟ್ ಇದ್ರೆ ಕ್ಲಾಸ್ ಆದ್ಮೇಲೆ ಹೋಗೋಣ, ಇವತ್ತಿನ ಮುಂದುವರ್ಸೋಣ. ಓಕೆ, ಸೊ ಎಲ್ಲಿ ನಿಲ್ಸಿದ್ವಿ? ಸ್ವಾಹ ಸ್ವಧಾ ಮತಿರ್ಮೇಧ ಶ್ರುತಿ ಸ್ಮೃತಿರ್ ಅನುತ್ತಮ.
ಇದು 7 ನೇಮ್ಸ್, 7 ನಾಮ ಇದೊಂದೇ ಲೈನಲ್ಲಿ ಇದೆ ಅಂತ ಹೇಳಿದ್ದೆ ಅಲ್ವಾ, ಜ್ಞಾಪಕ ಇರಬೇಕು. ಸಹಸ್ರನಾಮದಲ್ಲಿ ಎಲ್ಲೂ ಈ ಪೂರ್ತಿ ಇಲ್ಲ, ಒಂದೇ ವಾಕ್ಯದಲ್ಲಿ 7 ಪದಗಳನ್ನ ಸೇರಿಸಿದ್ದಾರೆ. ಸ್ವಾಹ ಇಸ್ ಈಕ್ವಲ್ ಟು ವಜ್ರೇಶ್ವರಿ. ಜಸ್ಟ್ ಟು ರೀಕ್ಯಾಪ್, ಸ್ವಧಾ ಇಸ್ ಈಕ್ವಲ್ ಟು ವಾಮದೇವಿ, ಮತಿಹಿ ಇಸ್ ಈಕ್ವಲ್ ಟು ವಯೋವಸ್ಥಾ ವಿವರ್ಜಿತ, ಮೇಧಾ ಇಸ್ ಈಕ್ವಲ್ ಟು ಸಿದ್ಧೇಶ್ವರಿ, ಶ್ರುತಿ ಸಿದ್ಧ ವಿದ್ಯಾ, ಸ್ಮೃತಿ ಸಿದ್ಧ ಮಾತಾ, ಅನುತ್ತಮ ಯಶಸ್ವಿನಿ. ಇವಾಗ ಇಲ್ಲಿ ಸ್ವಲ್ಪ ನೋಡೋಣ. ಸ್ವಾಹ, ಸ್ವಾಹ ಅಂಡ್ ಸ್ವಧ ಇವೆರಡು ಯಾಗದಲ್ಲಿ ಉಪಯೋಗಿಸುವ ನಾಮಗಳು. ಸ್ವಾಹ, ಸ್ವಾಹಾಗೆ ಇದು ಪಾರಿಭಾಷಿಕವಾಗಿ ಕವ್ಯ ಅಂತ ಹೆಸರು. ಕವ್ಯ, ಸ್ವಾಹ ಇಸ್ ಈಕ್ವಲ್ ಟು ಕವ್ಯ. ಸಾರಿ, ತಪ್ಪು ಹೇಳಿದೆ. ಸ್ವಾಹ ಇಸ್ ಈಕ್ವಲ್ ಟು ಹವ್ಯ, ಸ್ವಧ ಇಸ್ ಈಕ್ವಲ್ ಟು ಕವ್ಯ. ನಾವು ನಾರ್ಮಲ್ ಆಗಿ ಕೇಳಿರ್ತೀವಿ, ಪ್ರತಿಯೊಂದು ದೇವರುಗಳ ನೈವೇದ್ಯ ಮಾಡ್ಬೇಕಂದ್ರೆ ಪ್ರಾಣ ಯಸ್ವಾಹ, ಅಪನ ಯಸ್ವಾಹ ಎಕ್ಸೆಟ್ರಾ. ಅಗ್ನಿಯ 2 ಹೆಂಡತಿ ಸ್ವಾಹಾದೇವಿ, ಸ್ವಧಾದೇವಿ. ದೇವತೆಗಳಿಗೆಲ್ಲ ಯಾಗ ಮಾಡ್ಬೇಕಂದ್ರೆ ಸ್ವಾಹ ಅಂತ ಹೇಳ್ಬೇಕು, ಪಿತೃಗಳಿಗೆಲ್ಲ ತರ್ಪಣ ಕೊಡ್ಬೇಕಂದ್ರೆ ಸ್ವಧ ಅಂತ ಹೇಳ್ಬೇಕು. ಪಿತೃತರ್ಪಣ ಇಸ್ ಈಕ್ವಲ್ ಟು ಸ್ವಧ, ದೇವ ತರ್ಪಣ ಅನ್ಬಿಡಿ, ದೇವ ಯಾಗ ಇಸ್ ಈಕ್ವಲ್ ಟು ಸ್ವಾಹ. ಆಯ್ತಾ? ಶ್ರೀವಿದ್ಯದಲ್ಲಿ ಅಗ್ನಿಗೆ ಹೆಸರು ಪಶುಪತಿ ಅಂತ. ಇವಾಗ ಶ್ರೀವಿದ್ಯಾ ಹೋಮ ಮಾಡ್ತೀವಿ, ಬಾಲ ತ್ರಿಪುರ ಸುಂದರಿ, ಪಂಚದಶಿ, ವಾರಾಹಿ, ಮಾತಂಗಿ, ದಶಮಹಾ, ಇದು ಏನು ಯೋಗಿನಿ ಪೂಜಾ, ಯೋಗಿನಿ ಬಲಿ, ಹಾಗೆ ಅಂತಾರೆ, ಸುಮಾರೆಲ್ಲ ಮಾಡ್ತಾರೆ. ಆದ್ರೆ ನಾರ್ಮಲ್ ಆಗಿ ವೈದಿಕವಾಗಿ ಹೋಮ ಮಾಡ್ಬೇಕು ಅಂದ್ರೆ ಅಗ್ನಿ ಅಂತಾನೆ ಹೆಸರು. ಆದ್ರೆ ಶ್ರೀವಿದ್ಯದಲ್ಲಿ ಅಗ್ನಿಗೆ ಪಶುಪತಿ ಅಂತ ಹೆಸರು. ಆಯ್ತಾ? ಈ ಪಶುಪತಿಗೆ ಸ್ವಾಹ ಹೆಂಡತಿ. ಯಾರು ಸ್ವಾಹ? ಲಲಿತಾನೆ. ವೈದಿಕವಾಗಿ ಅಗ್ನಿಗೆ 2 ಹೆಂಡತಿಯರು, ಸ್ವಾಹ ಸ್ವಧ. ಶ್ರೀವಿದ್ಯದಲ್ಲಿ ಅಗ್ನಿ ಈಶ್ವರ, ಮಾಡುವ ಸ್ವಾಹ ದೇವಿ. ಮಾಡುವ ಸ್ವಾಹಾಕಾರ ಏನಿದೆ ಅದು ದೇವಿ ರೂಪದಲ್ಲಿ. ಅಂದ್ರೆ ಏನು? ಸ್ವಾಹ ಇಸ್ ಯುನೈಟಿಂಗ್ ವಿತ್ ಶಿವ, ಅಗ್ನಿ. ಆ ಆಲೋಚನೆಯಲ್ಲಿ ಮಾಡಬೇಕು. ಮೂಲಾಧಾರದಿಂದನೂ ಕುಂಡಲಿನಿ ಮೇಲೆ ಹೋಗಿದಾಗ ಸಹಸ್ರಾರಕ್ಕೆ ತಾನೆ ಯೂನಿಫಿಕೇಶನ್ ಆಗೋದು. ಸೊ ಯಾಗದಲ್ಲೇನು ಸ್ವಾಹ ಇಸ್ ಶಕ್ತಿ, ಅಗ್ನಿ ಇಸ್ ಶಿವ. ಪ್ರತಿಯೊಂದು ಹವಿಸ್ಸು ನಾವು ಕೊಡೋದನ್ನು ಇಟ್ ಇಸ್ ಜಾಯಿನಿಂಗ್ ಹ್ಯಾಂಡ್ಸ್ ವಿತ್ ಶಿವ. ನಿರುಕ್ತ ತುಂಬಾ ಚೆನ್ನಾಗಿ ಹೇಳುತ್ತೆ. ನಿರುಕ್ತ ಎಟಿಮೊಲಾಜಿ ಆಫ್ ಸ್ವಾಹ. ಸ್ವ ಪ್ಲಸ್ ಆಹ ಇಸ್ ಈಕ್ವಲ್ ಟು ಸ್ವಾಹ. ಸ್ವ ಪ್ಲಸ್ ಆಹ ಇಸ್ ಈಕ್ವಲ್ ಟು ಸ್ವಾಹ. ಅಂದ್ರೇನು? ಸ್ವಾಹ ಅನ್ನೋದು ದೇವತೆಯ ಆಹ್ವಾನ ಮಾಡುವ ಒಂದು ಚಿಹ್ನೆ, ಇನ್ವೋಕೇಶನ್. ಸ್ವಾಹ ಇಸ್ ಈಕ್ವಲ್ ಟು ಇನ್ವೋಕಿಂಗ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. ಮತ್ತೆ ಯಾವುದೇ ಮಂತ್ರಕ್ಕೆ ನೋಡಿ ಓಂ ಅಂಡ್ ಸ್ವಾಹ ಸೇರಿಲ್ಲ ಅಂದ್ರೆ ಆ ದೇವತೆ ಜಾಗೃತ ಆಗಲ್ಲ. ಎಷ್ಟೋ ಮಂತ್ರಗಳು, ಇವಾಗ ನಾವು ಗಣಪತಿ ಮಂತ್ರ ಎಲ್ಲ ನೋಡಿರ್ತೀರ, ಅದ್ರಲ್ಲಿ ಕೊನೆಗೆ ಎಂಡ್ ಸ್ವಾಹ ಬರಲೇಬೇಕು. ಶುರುದಲ್ಲಿ ಯಾವುದೇ ಮಂತ್ರ ಆಗಿಲ್ಲ, ಅದು ಪೌರಾಣಿಕ ಮಂತ್ರವೋ ವೈದಿಕ ಮಂತ್ರವೋ, ಓಂ ಸೇರಿಸಲೇಬೇಕು. ಪಂಚ ಪ್ರಣವ ಅಂತ ಹೇಳ್ತಾರೆ. ಓಂ ಇಸ್ 1 ಪ್ರಣವ, ಅದ್ರ ಜೊತೆಗೆ 4 ಪ್ರಣವ ಇದೆ. ಯಾವುದು? ಸ್ವಾಹ, ಸ್ವಧ, ಔಷಠ ಇಲ್ಲ ವಷಠ. ವೈದಿಕವಾಗಿ ಯೂಸ್ ಮಾಡಿದ್ರೆ ಔಷಠ ಅಂತಾರೆ, ನಾವು ಸಾಧನೆಯಲ್ಲಿ ಉಪಯೋಗಿಸ್ಕೊಂಡ್ರೆ ವಷಠ. ಮತ್ತೆ ಪ್ರಣವ, ಇನ್ನೊಂದು ನಮಃ. These 5 put together is called as Pancha Pranava. Normal Pranava is also added in this, that is Om. Swaha, Svadha, Vashat, Om and Namaha. So ಪ್ರತಿಯೊಂದು ಮಂತ್ರಕ್ಕೂ ಓಂ ಅಂಡ್ ಸ್ವಾಹ ಸೇರಿದ್ರೆ ಮಂತ್ರಕ್ಕೆ ಬಲ ಜಾಸ್ತಿ. ಓಂ ಹೇಳಿಲ್ಲ ಮಂತ್ರ ವೀರ್ಯ ರಹಿತವಾಗಿ ಹೋಗುತ್ತೆ. ಸ್ವಾಹ ಹೇಳಿಲ್ಲ ಮಂತ್ರಕ್ಕೆ ಪೂರ್ತಿ ಫಲ ಇಲ್ಲ. ಹಾಗಂತ ಇವಾಗ ನಮಃ ಶಿವಾಯಲ್ಲಿ ಸ್ವಾಹ ಇಲ್ಲ ಅಂತ ಕೇಳ್ಬೇಡಿ.
ನಮಃ ಶಿವಾಯ ಅದು ವೈದಿಕವಾದ ಮಂತ್ರ. ನಮೋ ನಾರಾಯಣಾಯ ಪೌರಾಣಿಕ ಮಂತ್ರ. ಎಲ್ಲಾ ದೇವಿ ಮಂತ್ರಕ್ಕೂ, ಶ್ರೀವಿದ್ಯಾ ಅಥವಾ ಶಾಕ್ತ ಟ್ರೆಡಿಷನಲ್ ಇರುವ ಎಲ್ಲಾ ಮಂತ್ರಕ್ಕೂ ಸ್ವಾಹ, ಸ್ವಧ, ಔಷಟ್ ಬರಲೇಬೇಕು. ಇನ್ಫ್ಯಾಕ್ಟ್ ಶ್ರೀವಿದ್ಯದಲ್ಲಿ ನಮಃ ಕಮ್ಮಿ. ವೈದಿಕವಾಗಿ ಪೌರಾಣಿಕವಾಗಿ ನಮಃ ಇರುತ್ತೆ, ಬಟ್ ಇನ್ ಶ್ರೀವಿದ್ಯಾ ಸ್ವಾಹ, ಔಷಟ್, ಫಟ್ ಇದೆಲ್ಲ ಪ್ರಣವ. ಹೂಂ ಫಟ್, ಔಷಟ್, ಆಯ್ತಾ, ಇದೆಲ್ಲ ಪಂಚಪ್ರಣವಗಳು. ಸೊ ಸ್ವಾ ಪ್ಲಸ್ ಆಹ ಇಸ್ ಈಕ್ವಲ್ ಟು ಸ್ವಾಹ ಅಂದ್ರೆ ದೇವರನ್ನ ಆಹ್ವಾನ ಮಾಡುವ ಒಂದು ಕ್ರಿಯೆ. ಈ ಓಂ ಅಂತ ಹೇಳದ್ನಲ್ಲ, ಓಂ ಮತ್ತೆ ಸ್ವಾಹ ಸ್ಪರ್ಶ ಆಗಿಲ್ಲ ಅಂದ್ರೆ ದೇವತೆ ಜಾಗೃತಿ ಆಗಲ್ಲ. ಇನ್ನೊಂದು ನಿರ್ವಚನ ಚೆನ್ನಾಗಿದೆ ಸ್ವಾಹಗೆ. ಸುಷ್ಟು ಆಹೂಯತೆ ಇತಿ ಸ್ವಾಹ. ವೈದಿಕವಾಗಿ ನಿರ್ವಚನ ಸುಷ್ಟು ಆಹೂಯತೆ ಇತಿ ಸ್ವಾಹ ಅಂದ್ರೆ ಸುಷ್ಟು ಆಹೂಯತೆ ಅಂದ್ರೆ ಸಂಪೂರ್ಣವಾಗಿ ನಾ ಮಾಡುವ ಆಫರಿಂಗ್ಸ್, ಹವಿಸ್ ಯಾಗದಲ್ಲಿ ಕೊಟ್ಟಾಗ ಆ ದೇವತೆಗೆ ಸೇರ್ಬೇಕು ಅಂದ್ರೆ ಸ್ವಾಹ. ಸುಷ್ಟು ಆಹೂಯತೆ ದದಾತಿ ಇತಿ ಸ್ವಾಹ. ನಾವು ಮಾಡುವ ಅರ್ಪಣೆ ಆ ಭಗವಂತ ಅಗ್ನಿ ಮೂಲಕ ತಗೊಳ್ಬೇಕು, ಇಟ್ ಇಸ್ ಅನ್ ಆಫರಿಂಗ್, ತಗೊಳ್ಬೇಕು ಅಂದ್ರೆ ಸ್ವಾಹ. ಇನ್ನೊಂದು ಅರ್ಥ, ಸ್ವಾಹ ಇಸ್ ಈಕ್ವಲ್ ಟು ಸ್ವಂ ಪ್ಲಸ್ ಆಹ. ಹಿಂದಿನ ಹೇಳಿದ್ದು ಸ್ವಾ ಪ್ಲಸ್ ಆಹ, ಇದು ಸ್ವಂ. ಸ್ವಂ ಅಂದ್ರೆ ಹವಿಸ್, ಹವಿಸ್ ಅಂದ್ರೆ ಆಫರಿಂಗ್. ಆಹ ಅಂದ್ರೆ ಹೋಮ ಅಂದ್ರೆ ಯಾಗದ ಕುಂಡ, ಸಮರ್ಪಣ. ಸ್ವಂ ಇಸ್ ಈಕ್ವಲ್ ಟು ಆಫರಿಂಗ್, ಹವಿಸ್ಸು. ಆಹ ಅಂದ್ರೆ ಹೋಮದ ಕುಂಡ. ಯಾರಿಗೆ ಹವಿಸ್ ಮಾಡ್ತಾ ಇದೀವಿ? ದೇವತೆಗಳಿಗೆ. ಅಂದ್ರೆ ಬ್ರಾಕೆಟ್ ಅಲ್ಲಿ ಹಾಕ್ಬೇಕು, ಸ್ವಂ ಇಸ್ ಈಕ್ವಲ್ ಟು ಸ್ವರ್ಗಲೋಕ. ಎಲ್ಲಿರ್ತಾರೆ ಅವರು? ದೇವತೆಗಳು ಸ್ವರ್ಗಲೋಕದಲ್ಲಿರ್ತಾರೆ. ಸೊ ಸ್ವರ್ಗಲೋಕದಲ್ಲಿರುವ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿ ಎಲ್ಲಿ? ಹೋಮದ ಕುಂಡದಲ್ಲಿ ಆಹ ಮಾಡ್ತಿರೋದಕ್ಕೆ ಸ್ವಾಹ. ಕೊನೆಯದೊಂದು ಅರ್ಥ ನೋಡೋಣ, ದುಃಖ ರಾಹಿತ್ಯ ಪ್ರಪಂಚ ಇಸ್ ಈಕ್ವಲ್ ಟು ಸ್ವಾಹ. ಭಾಸ್ಕರಾಯರು ಬರಿಬೇಕಂದ್ರೆ ದುಃಖ ರಾಹಿತ್ಯ ಪ್ರಪಂಚ ಇಸ್ ಈಕ್ವಲ್ ಟು ಸ್ವಾಹ. ಎಲ್ಲಿ ದುಃಖ ಇಲ್ಲ ನಮಗೆ? ಸ್ವರ್ಗದಲ್ಲಿ ಮಾತ್ರ. ದೇವತೆಗಳಿಗೆ ದುಃಖನೇ ಇಲ್ಲ, ಯಾಕಂದ್ರೆ ನಾವು ಮಾಡುವ ಆಫರಿಂಗ್ಸ್ ಹವಿಸ್ನೆಲ್ಲ ತಗೊಂಡಾಗ ಅಲ್ಲಿ ದುಃಖ ಇಲ್ಲ. ಇಷ್ಟರ್ಥ ನೋಡಿದೀವಿ. ಐ ಥಿಂಕ್ ವಿ ಹ್ಯಾವ್ ಸೀನ್ 5 4 ಓಕೆ, 4 ಅರ್ಥ ನೋಡಿದೀವಿ. ಓಕೆ, ಇದು ಸ್ವಾಹ. ಮುಂದಿನದು ಸ್ವಧ. ಸ್ವಧ ಹೇಳಿದೆ ಪಿತೃದೇವತೆಗಳಿಗೆ ಸಂಬಂಧಪಟ್ಟಿದ್ದು. ಸ್ವಾಹ ಅಥವಾ ತರ್ಪಣ ಹೀಗೆ ಕೊಡುವುದು. ಯಾವುದೋ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಋಷಿ ತರ್ಪಣ ಹೀಗೆ ಕೊಡೋದು ಇದೆಲ್ಲ ಅಲ್ವಾ? ಲಲಿತಾ ಸಹಸ್ರನಾಮ ಕ್ಲಾಸಲ್ಲಿ ಹೇಳಿದ್ದೆ ನಾನು. ಹೀಗೆ ಕೊಡೋದು ಪಿತೃ ತರ್ಪಣ, ಸ್ವಧ. ಈಗ ನಾವೆಲ್ಲ ಮನುಷ್ಯರು, ಜೀವ, ಒಂದಲ್ಲ ಒಂದ್ ದಿವಸ ಸಾಯ್ಬೇಕು ಅಲ್ವಾ? ಸುಮಾರು ದಿವಸ ಇರಕ್ಕಾಗಲ್ಲ, ಗೊತ್ತು ನಮ್ಗೆ. ಸತ್ತ ಎಲ್ಲಿ ಹೋಗ್ತೀವಿ? ದೊಡ್ಡ ಪ್ರಶ್ನೆ. ಕೆಲವ್ರು ಹೇಳ್ತಾರೆ ಜೀವನ್ ಮುಕ್ತಿ, ನಾನೇ ಹೇಳ್ತೀನಿ ವೇದಾಂತ ಕ್ಲಾಸಲ್ಲಿ, ಜೀವನ್ ಮುಕ್ತಿ, ವಿದೇಹ ಮುಕ್ತಿ, ಆಮೇಲೆ ಆ ಲೋಕಕ್ಕೆ ಹೋದ್ರು, ನರಕಕ್ಕೆ ಹೋದ್ರು, ಸ್ವರ್ಗಕ್ಕೆ ಹೋದ್ರು, ಏನ್ ಗ್ಯಾರಂಟಿ? ಅದೇ ಕಗ್ಗದಲ್ಲಿ DVG ಹೇಳ್ಬೇಕಂದ್ರೆ, ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ ಅಲ್ವಾ? ನಾವು ಏನೋ ಹೇಳ್ತೀವಿ, ಅಲ್ಲಿ ಹಾಗೆ ಹೇಳಿದ್ದಾರೆ, ಇಲ್ಲಿ ಹೇಳಿದ್ದಾರೆ ಅಂತ. ಎಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿಲ್ವೇ? ಲೈಫಲ್ಲಿ ಬರೀ ರೀಲ್ ಬಿಟ್ಟಿದ್ದೆ ನಮಗ ಅಭ್ಯಾಸ. ಸೊ ಶಾಸ್ತ್ರದ ಹೆಸರಲ್ಲಿ ಇನ್ನ ರೀಲ್ ಬಿಡ್ತಾ ಇದೀವಿ ಅಷ್ಟೇ. ಪ್ರತ್ಯಕ್ಷವಾಗಿ ನೋಡಿದವ್ರು ಯಾರು ಇಲ್ಲ. ಆತರ ನೋಡಿದವ್ರು ಯಾರು ಇದ್ದಾರೆ ಅಂದ್ರೆ ನಾವೇ ನೋಡಿದೀವಿ. ಎಲ್ಲಿ? ಸೂಕ್ಷ್ಮ ಶರೀರದಲ್ಲಿ ದೇಹವನ್ನ ಬಿಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಪಿತೃಲೋಕಕ್ಕೆ ಹೋಗ್ಲೇಬೇಕು. ಎವ್ರಿಬಡಿ. ಅದು ನಾಯಿಯ ಜನ್ಮ ಆಗಿರಬಹುದು, ಕತ್ತೆಯ ಜನ್ಮ ಆಗಿರಬಹುದು, ಮನುಷ್ಯನ ಜನ್ಮ ಆಗಿರಬಹುದು,
ಸಾಧಕನ ಜನ್ಮ ಆಗಿರುತ್ತೆ. ಜೀವನ್ ಮುಕ್ತಿ ಅಂತ ಹೇಳಲ್ಲ, ಯಾಕಂದ್ರೆ ಜೀವನ್ ಮುಕ್ತನಿಗೆ ಅಜ್ಞಾನಿಗೆ ಇಲ್ಲೇನೆ, ಯಾಕಂದ್ರೆ ಗ್ರಾಸ್ ಪ್ರಾರಬ್ಧ ಮುಗೀತು, ಸ್ಥೂಲ ಶರೀರ ಆಯ್ತು, ಸೂಕ್ಷ್ಮ ಮತ್ತೆ ಕಾರಣ ಶರೀರ ಜ್ಞಾನದಿಂದ ಸುಡ್ತು. ಸಾಧಕನಿಗೆ ಪ್ರತಿಯೊಬ್ಬರು ಪಿತೃಲೋಕಕ್ಕೆ ಹೋಗ್ಲೇಬೇಕು. ಸೊ ಇಟ್ ಇಸ್ ಎ ಟ್ರಾನ್ಸಿಟ್ ಡಿಪಾರ್ಟ್ಮೆಂಟ್ ಇನ್ ಪಿತೃಲೋಕ. ಆಲ್ ದಿ ಆಕ್ಟಿವಿಟೀಸ್, ನಾವೆಲ್ಲ ಏನೇನು ಕೆಲಸಗಳು ಮಾಡಿರ್ತೀವಲ್ಲ ಅಲ್ಲಿ ನೇಮಕ ಆಗತ್ತೆ. ಪ್ರಧಾನವಾಗಿ 33 ಪಿತೃದೇವತೆಗಳಿದ್ದಾರೆ. ನಾನು ಹೆಸರಲ್ಲೇ ಹೇಳಕ್ ಹೋಗಲ್ಲ, ಬಟ್ ಬರ್ಕೊಂಡಿರಿ, ಮುಂದಿನ ಕ್ಲಾಸಲ್ಲಿ ನಾವು ಮುಂದೆ ಬರುತ್ತಲ್ಲ ಲಲಿತಾ ಸಹಸ್ರನಾಮದಲ್ಲಿ ಅವಲ್ಲಿ ಹೇಳ್ತೀನಿ. ಈಗ ಪ್ರಧಾನವಾಗಿ 33 ಪಿತೃದೇವತೆಗಳು ಇರ್ತಾರೆ. ನಾವು ಮಾಡಿರುವ ಪ್ರತಿಯೊಂದು ಕ್ರಿಯೆಯು ಈ ಲೋಕದಲ್ಲಿ ಅದೆಲ್ಲ ರಿಜಿಸ್ಟರ್ ಆಗಿರುತ್ತೆ. ಎಲ್ಲಿ ರಿಜಿಸ್ಟರ್ ಆಗಿರುತ್ತೆ? ಸೂಕ್ಷ್ಮ ಶರೀರದಲ್ಲೇ ರಿಜಿಸ್ಟರ್ ಆಗಿರುತ್ತೆ, ಇಂಪ್ರಿಂಟ್ ಆಗಿರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲೆಲ್ಲ ಇರುತ್ತಲ್ಲ. ಅಂದ್ರೆ ಭಗವಂತ ಚಿಪ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಅಲ್ಲಿ USB ಪ್ಲಗ್ ಮಾಡೋದಷ್ಟೇ. ಇಲ್ಲಿ ಪಿತೃಲೋಕದಲ್ಲಿ ಮಾಡಿದ ತಕ್ಷಣ ಸ್ಕ್ರೀನ್ ಬಂದ್ಬಿಡುತ್ತೆ. ನಾವೇನ್ ಇಲ್ಲಿ ಭೂಲೋಕದಲ್ಲಿದ್ದಾಗ ಯಾರಿಗೆಲ್ಲ ಮೋಸ ಮಾಡಿರ್ತೀವೋ ಇಲ್ಲಿ ನಾವು ಗೆದ್ವಿ ಅಂತ ಅನ್ಕೊಳ್ಬೇಕು. ಬಟ್ ನಮ್ ಕಾನ್ಶಿಯನ್ಸ್ ಅಂತ ಇರತ್ತಲ್ವಾ, ಅಲ್ಲಿ ಪಿತೃಲೋಕದಲ್ಲಿ ಆಪಲ್ ತರ ತೋರ್ಸತ್ತೆಲ್ಲ ಕ್ವಾಲಿಟಿ, ಐಮ್ಯಾಕ್ ಆಯ್ತಾ. ಗರುಡ ಪುರಾಣ ನೀವು ಓದಿದ್ರೆ ಅಷ್ಟು ಭಯ ಆಗತ್ತೆ, ಜೀವ ಎಷ್ಟೆಲ್ಲ ಕಷ್ಟಪಡ್ತಾನೆ ಅಂತ. ಆದ್ರೆ ನಾವೆಲ್ಲ ಓದೋದಿಲ್ಲ ಗರುಡ ಪುರಾಣ, ಯಾಕಂದ್ರೆ ಹೇಳ್ಬಿಟ್ಟಿದಾರಲ್ಲ ಮನೇಲಿ ಇರ್ಲೇಬಾರ್ದು ಗರುಡ ಪುರಾಣ ಅಂತ. ಅದ್ ಯಾವ ಮುಠಾಳ ಹೇಳದ್ನೋ ಗೊತ್ತಿಲ್ಲ ನನಗೆ. ಪ್ರತಿಯೊಬ್ಬರ ಮನೇಲಿಯೂ ಗರುಡ ಪುರಾಣ ಇರ್ಲೇಬೇಕು. ಯಾಕಂದ್ರೆ ಗರುಡ ಪುರಾಣದಲ್ಲೇ ಇದೆ, ಎಲ್ಲೆಲ್ಲಿ ಗರುಡ ಪುರಾಣ ಇದ್ದು ಓದ್ತಾರೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂತ. ಅರ್ಥ ಆಯ್ತಾ? ಇದು ಮೂಢನಂಬಿಕೆ ನಮಗ್ ಬಂದ್ಬಿಟ್ಟಿದೆ. ಗರುಡ ಪುರಾಣದಲ್ಲಿರುವ ಜ್ಯೋತಿಷ ಶಾಸ್ತ್ರದ ಮೌಲ್ಯ ರತ್ನಗಳು ಯಾವ ಪುಸ್ತಕದಲ್ಲೂ ಇಲ್ಲ. ಉಂಗ್ರ ನಾನು ಹೇಳ್ತೀನಲ್ಲ, 1 ಕ್ಯಾರೆಟ್ ಹಾಕ್ಬೇಕು, 10 ಕ್ಯಾರೆಟ್ ಹಾಕ್ಬೇಕು, 1 kg ಇಷ್ಟು ಅಂತ, ಅದೆಲ್ಲ ತೆಗೆದಿರೋದು ಗರುಡ ಪುರಾಣದಿಂದಲೇ. ಯಾವ ಕಲ್ಲು ಎಲ್ಲಿ ಸಿಗತ್ತೆ ಗರುಡ ಪುರಾಣದಲ್ಲಿ. ಪ್ರತಿ ಗುರುವಾರ ಗರುಡ ಪುರಾಣ ಒಂದೊಂದು ಅಧ್ಯಾಯವು ಓದ್ತಾ ಇದ್ರೆ ಅಪ್ಪ ಇರ್ಲಿ ಅಮ್ಮ ಇರ್ಲಿ ಓದ್ಲೇಬೇಕದು. ಸತ್ ಮೇಲೆ ಓದ್ಬೇಕು ಅಂತ ಹೇಳ್ತಾರೆ. ಆತರ ಇದ್ದಿದ್ ಪಕ್ಷದಲ್ಲಿ ಸತ್ ಮೇಲೆ ನಾವು ಓದಕ್ಕೆ ಟೈಮ್ ಇರುತ್ತಾ? ಪಿತೃ ಕಾರ್ಯ ಮಾಡ್ಬೇಕಲ್ಲ. ತಂದೆ ತಾಯಿಗಳು ಹೋದ್ಮೇಲೆ ಅಥವಾ ನಮ್ಮ ನಮ್ಮ ರಿಲೇಟಿವ್ಸ್ ಎಲ್ಲ ಹೋದ್ಮೇಲೆ ಹೇಗೆ ಅವ್ರಿಗೆ ಕಾರ್ಯ ಮಾಡ್ಬೇಕು ಅಂತ ಅವ್ರು ಇದ್ದಾಗ್ಲೇನೆ, ಮೀನ್ಸ್ ಈಗ ಓದಿದ್ರೆ ತಾನೆ ಅವ್ರು ಹೋದ್ಮೇಲೆ ಅದು ಕಾರ್ಯ ಮಾಡಕ್ ಗೊತ್ತಾಗದ್ ನಮ್ಗೆ. ಪ್ರತಿ ಗುರುವಾರ ಓದ್ಬೇಕು ಅಂತ ಲಕ್ಷ್ಮಿನೇ ಹೇಳ್ತಾಳೆ, ನಾನು ಅವ್ರ ಮನೇಲಿ ವಾಸ ಮಾಡ್ತೀನಿ, ಒಂದೊಂದು ಅಧ್ಯಾಯ ಓದಿದ್ರೆ ಓದ್ಬೇಕು. ಪ್ರತಿಯೊಬ್ಬರು ಗರುಡ ಪುರಾಣ ಓದಲೇಬೇಕು. ಅವಾಗ್ಲೇನೆ ಗೊತ್ತಾಗೋದು. ಭಯ, ನಮ್ಗೆ ಜೀವನದಲ್ಲಿ ಭಯ ಬರ್ಲಿಲ್ಲ ಅಂದ್ರೆ ನಾವು ಧರ್ಮದಿಂದ ಇರಲ್ಲ, ಅಧರ್ಮ ಮಾಡ್ತಾನೆ ಇರ್ತೀವಿ. ಆ ಭಯವನ್ನ ತರಿಸದೆ ಗರುಡ ಪುರಾಣ. ಹಾಗಂತ ಆ ರೌರವ ನರ್ಕಕ್ಕೆ ಹೋಗುತ್ತೆ ಅದೆಲ್ಲ ಬಿಟ್ಬಿಡಿ. ಎಕ್ಸಾಜರೇಷನ್ ಎಲ್ಲ ಇರತ್ತೆ ಪುರಾಣದಲ್ಲಿ, ಇಲ್ಲ ಅಂತಿಲ್ಲ, ಬಟ್ ಎಷ್ಟೋ ವಾಸ್ತವವಾದ ವಿಷಯವೂ ಇರತ್ತೆ. ಸೊ ಈ ಗರುಡ ಪುರಾಣದಲ್ಲಿ ಇಟ್ ಇಸ್ ಅ ಟ್ರಾನ್ಸಿಟ್ ಪಾಯಿಂಟ್ ಅಂತ ಹೇಳ್ತಾರೆ ಪಿತೃಲೋಕ. ಇವತ್ತು ಒಬ್ಬ ಜೀವ ಶರೀರ, ಒಬ್ಬ ಮನುಷ್ಯ ಸತ್ತ ಅಂತಂದ್ರೆ 13 ದಿವಸದವರೆಗೂ ಎಲ್ಲಿರ್ತಾನೆ ಗೊತ್ತಾ? ಅವನ ಮನೆಯಲ್ಲೇ ಇರ್ತಾನೆ. ಅಂದ್ರೆ ಯಾರ ಮನೇಲಿ ಇರ್ತಾನೆ? ಚೆನ್ನಾಗಿ ಕರ್ಮಗಳು ಆಗ್ಲಿಲ್ಲ ಅಂದ್ರೆ ಒಬ್ಬ ಜೀವ 13 days he will be roaming within the house. ಸೆಕೆಂಡ್, ಇವತ್ ಸತ್ತು 3ನೇ ದಿವಸಕ್ಕೆ ಅಸ್ಥಿ ಬಿಟ್ಟಿದ ತಕ್ಷಣ he goes to, ಇದು ಸೆಕೆಂಡ್ ಆಪ್ಷನ್. ಅಸ್ಥಿ ಬಿಟ್ಟಿದ ತಕ್ಷಣ he goes to ಪಿತೃಲೋಕ. ಅಲ್ಲಿಂದ ನನ್ನ ಮಗ, ನನ್ನ ಮಗಳು, ಯೂಶಲಿ ಮಗ ತಾನೇ ಮಾಡ್ಬೇಕು, ಏನೆಲ್ಲಾ ಕಾರ್ಯ ಮಾಡ್ತಾನೆ ಅಂತ ನೋಡ್ತಾ ಇರ್ತಾರೆ. ಗೋದಾನ ಕೊಡೋವರೆಗೂ ಅವ್ರಿಗೆ ಇನ್ನೊಂದು ಲೋಕ ನಿರ್ಧಾರ ಆಗಿರೋದಿಲ್ಲ. ಸಪೋಸ್ ಇವತ್ತು ನಾನು ಇಲ್ಲಿ ಶರೀರ ಬಿಟ್ಟೆ, ಅಟ್ಲೀಸ್ಟ್ ಕ್ಲಾಸಲ್ಲಿ ಅನ್ಕೊಳ್ಳೋಣ ನನಗೆ ಮದ್ವೆ ಆಗಿದೆ ಅಂತ, ಆಯ್ತಾ, ಬಿಟ್ಟೆ, ನನ್ನ ಮಗ ಮಾಡ್ಲಿಲ್ಲ, ಪಿತೃ ಕಾರ್ಯ ಮಾಡ್ಲಿಲ್ಲ, 13 ದಿವಸದ ಕಾರ್ಯ ಮಾಡ್ಲಿಲ್ಲ ಅಂದ್ರೆ ನನಗೆ ಉತ್ತಮ ಗತಿ ಇಲ್ಲ. ಗೋದಾನ ಮಾಡಿದ್ರೇನೆ, ಬೆಳ್ಳಿ ದಾನ ಮಾಡಬೇಡಿ, ಒರಿಜಿನಲ್ ಗೋದಾನ, ಆಯ್ತಾ, ದೇಸಿ ಹಸು, ಆಮೇಲೆ ಜರ್ಮನಿಯಿಂದ ತಂದು ಕೊಟ್ರಾಗಲ್ಲ.
ಇಂಡಿಯಾ ಇಂದಾನೆ ತಗೊಂಡು ದೇಸಿ ಹಸು ದಾನ ಮಾಡ್ಬೇಕು ಮಠಕ್ಕೂ. ಯಾರು ನೋಡ್ಕೊಳ್ತಾರೆ ಇವಾಗ ಅಂತೆಲ್ಲ ಕೇಳ್ಬೇಡಿ, ನೀವು ಕೊಡಿದ ಅಷ್ಟೇ. ನಮಗಿರೋ ಭಗವಂತ ಕೊಟ್ರೆ ದಾನ ಮಾಡ್ಬೇಕು. ಕೊಟ್ಟರೆ ನಾವು ಮಾಡಿರುವ ಪುಣ್ಯ ಕೆಲಸಗಳಿರುತ್ತಲ್ಲ, ನೆಕ್ಸ್ಟ್ ಯಾವ ಜನ್ಮದಲ್ಲಿ ಯಾಲ್ ಹುಟ್ಟಬೇಕು, ಯಾರ ಮನೆತನದಲ್ಲಿ ಹುಟ್ಟಬೇಕು, ಯಾವ ಯೋನಿಲಿ ಪ್ರವಶ್ಯ ಮಾಡಬೇಕು ಅನ್ನೋದೆಲ್ಲ ಇಲ್ಲಿ ಪಿತೃಲೋಕದಲ್ಲಿ ಡಿಸೈಡ್ ಆಗುತ್ತೆ. ಗೋದಾನ ಇಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಫ್ಯಾಮಿಲಿ ಒನ್ಸ್ ದೇರ್ ಫಾದರ್ ಆರ್ ಮದರ್ ಡೈಸ್. ಇಟ್ ಗೋಸ್ ವಿತೌಟ್ ಸೇಯಿಂಗ್. ಗೋದಾನ ಮಾಡ್ಲಿಲ್ವಾ, ಯು ಆರ್ ಅ ಟ್ರಬಲ್. ಮನೇಲಿ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದೇ ಇರುತ್ತೆ. ಜಾತಕದಲ್ಲಿ ನೋಡಿ ಪಿತೃದೋಷ ಬಂದೇ ಬರುತ್ತೆ. ಅಲ್ಲ, ಈಗಿನ ಅಸ್ಟ್ರಾಲಜರ್ಸ್ ನನ್ನನ್ನು ಸೇರಿಸಿ ಹೇಳ್ಬಿಡ್ತಾರೆ, ನೋಡಿದ ತಕ್ಷಣ ಪಿತೃದೋಷ ಇದೆ ಅಂತ. ಬಟ್ ಹೇಗೆ ಗೋದಾನ ಮಾಡಿಲ್ಲ, ಸರಿಯಾದ ತರ್ಪಣಗಳು ಕೊಟ್ಟಿಲ್ಲ ಅಂದ್ರೆ ಹೇಗೆ? ಈ 13 ದಿವಸ ಆದ್ಮೇಲೆ ಇನ್ ಕೇಸ್ ಗೋದಾನ ಮಾಡಿದ್ರು, ಅವ್ರು ಮಾಡಿರುವ ತಪಶಕ್ತಿ ಉತ್ತಮ ಗತಿ ಸಿಕ್ಕಿದ್ರೆ ಮೇಲಕ್ಕೆ ಹೋಗ್ತಾರೆ. ಇಲ್ಲ ಇನ್ನ ಮತ್ತೆ ಭೂಲೋಕಕ್ಕೆ ಬರಬೇಕು ಅಂದ್ರೆ ಉತ್ತಮವಾದ ಸಂಸ್ಕಾರಯುತವಾದ ಮನೇಲಿ ಹುಟ್ಟಿ ಒಂದು ಒಳ್ಳೆ ತಾಯಿ ಯೋನಿಯಲ್ಲಿ ಹುಟ್ಟುತ್ತಾರೆ. ಎವ್ರಿಥಿಂಗ್ ಇಸ್ ರಿಜಿಸ್ಟರ್ಡ್. ಆಯ್ತಾ? ಅದಕ್ಕೆಲ್ಲ ಸ್ವಧಾ ಅಂತ ಹೆಸರು. ಅಂದ್ರೆ ನೋಡಿ, ಲಲಿತಾ ಸಹಸ್ರನಾಮ ಓದ್ತಾ ಇದೀವಿ, ನಾನೇನೋ ಧರ್ಮಶಾಸ್ತ್ರ ಕಥೆ ಹೇಳ್ತಿದ್ದೀನಿ ಅನ್ಕೊಳ್ಬಿಡಿ. ಲಲಿತಾ ಇಸ್ ಇನ್ ದಿ ಫಾರ್ಮ್ ಆಫ್ ಸ್ವಾಹ, ವೈದಿಕ ಕಾರ್ಯ. ಶಿ ಇಸ್ ಇನ್ ದಿ ಫಾರ್ಮ್ ಆಫ್ ಸ್ವಧಾ ಆಲ್ಸೋ, ಪಿತೃ ಕಾರ್ಯ. ಪ್ರತಿಯೊಂದು ಅಮ್ಮನವರೇ. ಅಮ್ಮನವರು ತೃಪ್ತಿಗೆ ಆಗ್ಬೇಕಾ, ಏನ್ ಮಾಡ್ಬೇಕು? ವೈದಿಕ ಅಂದ್ರೆ ಇದು ದೈವಿಕ ಅಂಡ್ ಪಿತೃತರ್ಪಣಗಳು ಎರಡು ಮಾಡ್ಬೇಕು, ಅವಾಗ್ಲೇ ಅಮ್ಮನವ್ರ ತೃಪ್ತಿ ಆಗುತ್ತೆ. ಸ್ವಾಹ ಸ್ವಧ, ಅದನ್ನೇ ಮತಿ ಶಬ್ದದಲ್ಲಿ ಹೇಳಿದ್ದಾರೆ. ಸ್ವಾಹ ಅಂಡ್ ಸ್ವಧ ಇಸ್ ಈಕ್ವಲ್ ಟು ಮತಿ. ಯಾರ ಮನೆಯಲ್ಲಿ ಸ್ವಾಹ ಕ್ರಿಯೆಗಳು, ಸ್ವಧಾ ಕ್ರಿಯೆಗಳು ಯಥೇಚ್ಛವಾಗಿ ನಡೆಯುತ್ತೋ ಅಲ್ಲಿ ಮತಿ ಇರುತ್ತೆ, ಅಂದ್ರೆ ಬುದ್ಧಿ ಇರುತ್ತೆ. ಪಿತೃತರ್ಪಣ ನೀವು ಮಾಡ್ತಿಲ್ವಾ, ಅವ್ರ ಮನೇಲೆಲ್ಲ ನೋಡಿ, ನೀವು 3 ವಂಶ ಆದ್ಮೇಲೆ ನೋಡಿ, ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಗನ್ಗೆ ಹ್ಯಾಂಡಿಕ್ಯಾಪ್ಟು, ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗಿರ್ತಾರೋ, ಮಗಳಿಗೋ ಅವತ್ತು ಬುದ್ಧಿ ಬರಲ್ಲ. ಆಯ್ತಲ್ಲ? ಮತ್ತೆ ನೀವು ನಾರ್ಮಲ್ ಆಗಿ ಪ್ರಶ್ನೆ ಕೇಳ್ತೀವಿ, ಇಂಥದ್ದಲ್ಲೇ ನಮ್ಗೆ ಕುತರ್ಕ ಬರೋದು. ಅಲ್ಲ, ಪಿತೃಗಳಿಗೆ ಪಿಂಡ ಇಟ್ರೆ ಅವ್ರಿಗೇನೋ ಊಟ ಅಂತೆ, ಹೌದಾ? ಯಾಕೆ ಅಲ್ಲಿ ಊಟ ಸಿಗಲ್ವಾ? ನಾವೇ ಕೊಡ್ಬೇಕಾ ಇಲ್ಲಿ ಊಟ? ಇದೆಲ್ಲ ಹುಚ್ಚುಚ್ಚು ಇರತ್ತೆ ಪ್ರಶ್ನೆಗಳು. 1 ವರ್ಷಕ್ಕೆ ಮಾಡಿದ್ರೇನಾ ಅವ್ರಿಗೆ ಹೋಗೋದು? ಡೈಲಿ ಹಶ್ವಾಗಲ್ವಾ ಅವ್ರಿಗೆ? 1 ವರ್ಷಕ್ಕೇನ ಆಗೋದು ಅಂತ ಕೇಳಿದ್ರೆ, ಭೂಲೋಕಕ್ಕೂ ಪಿತೃಲೋಕಕ್ಕೂ ಕಾಲಮಾನ ಬಹಳ ವಿಸ್ತಾರ. ನಮಗೆ 1 ದಿವಸ ಅಂದ್ರೆ ಪಿತೃಗಳಿಗೆ 1 ದಿವಸ, ನಮಗೆ 1 ವರ್ಷ. ಇವತ್ತು 1 ವರ್ಷದಿಂದ ನೆಕ್ಸ್ಟ್ ವರ್ಷ ಫಾರ್ ದೆಮ್ ಇಟ್ ಇಸ್ 1 ಡೇ. ಅಂದ್ರೆ ಏನೇನು, ಪ್ರತಿ ದಿವಸ ಊಟ ಕೊಡ್ತಾ ಇದೀವಿ ಅಂತ ಆಯ್ತು. ಪ್ರತಿ ವರ್ಷ ಮಾಡಿದಾಗ್ಲೂ ಎವ್ರಿ ಡೇ ವಿ ಆರ್ ಗಿವಿಂಗ್. ದೇವತೆಗಳಿಗೆ ಇನ್ನ ಹೆಚ್ಚು, 10 ವರ್ಷ ಅವರಿಗೆ. ಋಷಿಗಳಿಗೆ ಇನ್ನ ಹೆಚ್ಚು, 1,00,000 ವರ್ಷ. ಪಿತೃತರ್ಪಣ ಮ್ಯಾಂಡೇಟರಿ ಮಾಡ್ಲೇಬೇಕು. ಮಾಸ ತರ್ಪಣ ಇದೆ, ಅದೆಲ್ಲ ಬಿಟ್ಟಿದೀವಿ ನಾವು ಇವಾಗ. ಇನ್ ದಿ ನೇಮ್ ಆಫ್ ವೇದಾಂತ ವಿ ಹ್ಯಾವ್ ಸ್ಕಿಪ್ಡ್ ಲಾಟ್ ಆಫ್ ಕರ್ಮಾಸ್. One has to diligently perform all the karmas ordained by the Shastra. No exception. If there is an exception, he or she has to be a sannyasi. ಮತ್ತೊಂದು ಪ್ರಶ್ನೆ ಬರುತ್ತೆ, ಒಂದು ಫ್ಯಾಮಿಲಿಗೆ ಒಬ್ಬನೇ ಮಗ ಇರ್ತಾನೆ, ಮಕ್ಕಳಿರಲ್ಲ, ಅಂದ್ರೆ ಇನ್ನ ತಮ್ಮಂದಿರಿರಲ್ಲ. ಆ ಮನುಷ್ಯ ಸನ್ಯಾಸಿ ಆದ, ಅವಾಗ ಅಪ್ಪ ಅಮ್ಮನ ಗತಿ ಏನು? ಹೇಳ್ದೆ ಬಿಟ್ಟೆ, ಮಾಡ್ಲೇಬೇಕು ಅಂತ ಆಯ್ತು. ಅವ್ರ ಗತಿ ಏನಾಗ್ಬೇಕು? ಅಪ್ಪ ಅಮ್ಮನ ಗತಿ ಬಿಟ್ಬಿಡೋದ ಹಾಗೇನೆ? ಒಬ್ನೇ ಮಗ ಇದ್ರೆ ಅದನ್ನು ಶಾಸ್ತ್ರ ಲೀನಿಯನ್ಸಿ ಕೊಟ್ಟಿದೆ. ತಂದೆ ಕೇಳಕ್ ಬೇಜಾರಾಗಿರ್ಬೋದು ನಿಮ್ಗೆ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಏನ್ ಮಾಡಕ್ಕಾಗಲ್ಲ. ತಂದೆ ತಾಯಿ ಇರುವಾಗಲೇನೆ ಒಬ್ಬ ಸನ್ಯಾಸಿ ತಂದೆ ತಾಯಿಗಿಬ್ರಿಗೂ ಪಿಂಡ ಪ್ರದಾನ ಮಾಡ್ಬಿಡ್ತಾನೆ. ವೈಲ್ ಲೀವಿಂಗ್, ವೆನ್ ಪೇರೆಂಟ್ಸ್ ಆರ್ ದೇರ್, ಹಿ ಹ್ಯಾಸ್ ಟು ಕೀಪ್ ರೈಸ್ ಬಾಲ್ಸ್. ಅವ್ರು ಸತ್ತ ಮೇಲೆ ಅದು ಟ್ರಾನ್ಸಿಟ್ ಅಲ್ಲಿ ಇರುತ್ತೆ, ಪಿತೃಲೋಕದಲ್ಲಿ ಎಲ್ರಿಗೂ ಹೋಗಿರುತ್ತೆ. ಅವ್ರು ಸತ್ತ ಮೇಲೆ ಅವ್ರಿಗೆ ಶ್ರಾದ್ದ ಆಗತ್ತದು. ಇದು ನೋಡಿ ವ್ಯವಸ್ಥೆ ಹೇಗಿದೆ.
ಇವಾಗ ನಾವು ಇಂಟ್ರೆಸ್ಟ್ FD ಇಟ್ಬಿಟ್ಟು ಇಂಟ್ರೆಸ್ಟ್ ಯಾವಾಗ್ಲೂ ತಗೊಳ್ತೀವಲ್ಲ ತಾನೆ. ಇವಾಗ ವಿಲ್ ಬರ್ದ್ಮೇಲೆ ಹೇಗೆ ನಾನ್ ಬರ್ದಿರೋ ವಿಲ್ಲು ನನ್ನ ಮಗನಿಗೆ ಹೋಗ್ಬೇಕು, ಆಮೇಲೆ ಅವನ್ಗೆ ಅವಾಗ ಬರಬೇಕು. ಕೆಲವರೆಲ್ಲ ವಿಲ್ ಬರ್ದಿರ್ತಾರೆ ಇಷ್ಟು ವರ್ಷ ಆದ್ಮೇಲೆ ಸೇರಬೇಕು ಹಾಗೆ ಅಂತ. ಅದು ಈ ಗ್ರಾಸ್ ವರ್ಲ್ಡ್ ಅಲ್ಲಿ ಆಗತ್ತೋ ಹಾಗೆ ಅಲ್ಲೂ ಸಟಲ್ ವರ್ಲ್ಡ್ ಅಲ್ಲೂ ಹಾಗೆ ಆಗತ್ತೆ. ಪ್ರತಿಯೊಂದು ನಮ್ಮ ಶಾಸ್ತ್ರದಲ್ಲಿ ಅರ್ಥ ಇದೆ. ಸನ್ಯಾಸಿಗೂ ಮಾಡಿಟ್ಟಿದ್ದಾರೆ, ಗೃಹಸ್ಥರಿಗೂ ಮಾಡಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳಕ್ ಇಚ್ಛಾ ಪಡ್ತೀನಿ, ಇದು ನನ್ನ ಡಿಸೈರ್, ಇಟ್ ಇಸ್ ಮೈ ಇಚ್ಛಾ. ಮಹಾಲಯ ಅಮಾವಾಸ್ಯೆಯಲ್ಲಿ ಬರುವ ಪಿತೃತರ್ಪಣ ಪ್ರತಿಯೊಬ್ಬರು ಮಾಡಬಹುದು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ತರ್ಪಣ ಮಾಡ್ಬೋದು. ಅಲ್ಲಿ ರಕ್ತ ಸಂಬಂಧಿಗಳಿಗೆ ಮಾಡಬೇಕು ಅಂತೇನಿಲ್ಲ. ನಿಮ್ ಮನೇಲಿ ಪಕ್ಕದ ಮನೆ ನಾಯಿ ಇದ್ರೆ ಆ ನಾಯಿಗೆ ಹೆಸರು ಜೂಲಿಯಸ್ ಸೀಸರ್ ಅಂತಿದ್ರೆ ಅವ್ರ ಹೆಸರಲ್ಲಿ ಮಾಡ್ಬೋದು. ಆಯ್ತಾ? ಅದು ಬಿಡಬೇಡಿ, ಅದನ್ನೇ ನಿಮ್ಗೆ ತುಂಬಾ ಅದೃಷ್ಟವಾದ ಶಕ್ತಿ ಇರೋದು. ಯಾವಾಗ್ಲೂ ನಮ್ದು ನಮ್ದು ಅಂತಾನೆ ಇಲ್ವಾ, ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡ್ಬೇಕು. ನೋಡಿ, ಶಾಸ್ತ್ರ ಅದರಲ್ಲೂ ಲೀನೆನ್ಸಿ ಕೊಟ್ಟಿದ್ದಾರೆ, ಯಾರಿಗಾದ್ರೂ ಮಾಡ್ಬೋದು. ಸ್ವಾಹ ಸ್ವಧಾ ಮತಿಹಿ, ಮತಿಹಿ ಹೇಳಿದೆ. ನಿತ್ಯ ಮನೆಯಲ್ಲಿ ದೇವ ಕಾರ್ಯಗಳು ಪಿತೃ ಕಾರ್ಯಗಳು ನಡೆದರೆ ಅವ್ರ ಮನಸ್ಸು ಬುದ್ಧಿ ಚೆನ್ನಾಗಿರುತ್ತೆ. ಯಾರು ದೇವ ಕಾರ್ಯಗಳನ್ನು ಮಾಡೋದಿಲ್ಲ, ಪಿತೃತರ್ಪಗಳನ್ನು ಮಾಡೋದಿಲ್ಲ ಇನ್ ದಿ ನೇಮ್ ಆಫ್ ವೇದಾಂತ, ಅವ್ರಿಗೆಲ್ಲ ಬುದ್ಧಿ ಸರಿ ಇಲ್ಲ ಅಂತಾನೆ ಅರ್ಥ. ಇದು ಮಾಡಿ ವೇದಾಂತಕ್ಕೆ ಬಂದ್ರೆ ಓಕೆ. ಇಲ್ಲಿ ನ್ಯಾಚುರಲ್ ನಿಮ್ಗೊಂದು ಸಹಾಯ ಡೌಟ್ ಬರಬೇಕು. ಸ್ವಾಹಾಯೈ ನಮಃ, ಸ್ವಧಾಯೈ ನಮಃ, ಅಮತ್ಯೈ ನಮಃ ಅಂತ ಇದೆ. ನೀವ್ ಯಾಕೆ ಮತಿಹಿ ಅಂತ ಹೇಳ್ತಿದ್ದೀರಾ? ನಾವು ಬಿಡಿಸಿದ್ರೆ ನಾಮಾವಳಿ ಅಂತ ಮಾಡಿದ್ರೆ ಸ್ವಾಹಾಯೈ ನಮಃ, ಸ್ವಧಾಯೈ ನಮಃ, ಅಮತ್ಯೈ ನಮಃ ಅಂತಾನೆ ನಾವು ಹೇಳೋದು. ಬಟ್ ಅದನ್ನ ಸೇರಿಸಿದ್ರಾಗ ಸ್ವಾಹ ಸ್ವಧಾ ಮತಿರ್ಮೇಧ ಅಂತ ಬರ್ತಿದ್ದ. ಆ ವರ್ಗ ಹ್ಯಾಸ್ ಇಗ್ನೋರ್ಡ್ ಇನ್ ದಿ ನಾಮ. ಇಲ್ಲಿ ಎರಡು ಪಾಠಾಂತರ ಇದೆ. ಭಾಸ್ಕರಾಯ ವಿಲ್ ಟೇಕ್ ಅಸ್ ಅಮತಿಹಿ, ನಾರಾಯಣ ಭಟ್ಟ ವಿಲ್ ಟೇಕ್ ಅಸ್ ಮತಿಹಿ. ಐ ಆಮ್ ಫಾಲೋಯಿಂಗ್ ನಾರಾಯಣ ಭಟ್ಟಾಸ್ ಮೆಥಡ್. ಬಟ್ ಹೇಳ್ಬೇಕಂದ್ರೆ ಯು ಹ್ಯಾವ್ ಟು ಚಾಟ್ ಅಸ್ ಅಮತಿಹಿ ಓನ್ಲಿ. ಫಾರ್ ದಿ ಈಸಿನೆಸ್ ಆಫ್ ಇಂಟರ್ಪ್ರಿಟೇಷನ್ ಐ ಆಮ್ ಯೂಸಿಂಗ್ ಮತಿಹಿ. ನಾರಾಯಣ ಇವರು ಭಾಸ್ಕರಾಯರು ಹೇಳಿರೋದನ್ನು ನೋಡೋಣ. ಅಮತಿಹಿ ಅಂದ್ರೆ ಬುದ್ಧಿಹೀನತೆ ಅಂತ ವಾಚ್ಯಾರ್ಥವಾದ ಅರ್ಥ. ಬುದ್ಧಿಹೀನತೆ, ಬುದ್ಧಿ ಇಲ್ಲ ಅಂತ. ಹಾಗಿದ ಪಕ್ಷದಲ್ಲಿ ಅಮ್ಮನವ್ರಿಗೆ ಬುದ್ಧಿ ಇಲ್ಲ ಅಂತ ಬಂದ್ಬಿಡತ್ತೆ ಅಲ್ವಾ? ಲಲಿತಾ ತ್ರಿಪುರ ಸುಂದರಿ ಇಸ್ ಇನ್ ದಿ ಫಾರ್ಮ್ ಆಫ್ ನೋ ಬುದ್ಧಿ ಅಂತ ಬಂದ್ಬಿಡುತ್ತೆ. ಇವಾಗ ಸ್ವಾಹ ಸ್ವದ ಅಂತ ಹೇಳಿ ಅಲ್ಲಿ ಭಾಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಮೆಂಟ್ ಎಷ್ಟು ಹುಷಾರಾಗಿ ಅನಲೈಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಏನ್ ಬರೀತಾರೆ ಅವರು, ಅಮತಿಹಿ ಮೀನ್ಸ್ ಶಿ ಇಸ್ ದ ಇಂಟೆಲಿಜೆನ್ಸ್ ಬಿಫೋರ್ ಕ್ರಿಯೇಷನ್. ಆಯ್ತಾ? ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಡಿವೈಡ್ ಆಫ್ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ವೆನ್ ಇಸ್ ಶಿ ಡಿವೈಡ್ ಆಫ್ ಇಂಟೆಲಿಜೆನ್ಸ್? ವೆನ್ ಶಿ ವಾಂಟ್ ಸಮಥಿಂಗ್ ಟು ಕ್ರಿಯೇಟ್, ಶಿ ನೀಡ್ ಇಂಟೆಲಿಜೆನ್ಸ್. ಬಿಫೋರ್ ಕ್ರಿಯೇಟಿಂಗ್ ಸಮಥಿಂಗ್ ದೇರ್ ಇಸ್ ನೋ ಇಂಟೆಲಿಜೆನ್ಸ್, ಈಸ್ ಈಕ್ವಲ್ ಟು ಅಮತಿಹಿ. ಸೃಷ್ಟಿ ಮಾಡಬೇಕು ಅಂದ್ರೆ ಬುದ್ಧಿ ಬೇಕು. ಆ ಸೃಷ್ಟಿ ಮಾಡಬೇಕು ಅನ್ನುವ ಇಚ್ಛೆ ಇಲ್ಲ ಅಂದ್ರೆ ಆ ಬುದ್ಧಿ ಉಪಯೋಗಕ್ಕಿಲ್ಲ, ಅಮತಿಹಿ. ಅದ್ರೇನಾಯ್ತು? ಅದು ಮೂಲ ಸ್ವರೂಪದಲ್ಲಿ ನಿಂತಿದೆ, ತನ್ನ ಸ್ವಸ್ವರೂಪದಲ್ಲಿ ನಿಂತಿದೆ. ಇದು ಭಾಸ್ಕರಾಯರು ಬರೆಯುವ ಅರ್ಥ. ಬಟ್ ನನಗೆ ನಾರಾಯಣ ಭಟ್ರ ಈ ಇದರಲ್ಲಿ ತುಂಬಾ ಚೆನ್ನಾಗಿದೆ. ಅವರೇನ್ ಬರೀತಾರೆ, ಧಾರಣ ಗ್ರಹಣ ಸಾಮರ್ಥ್ಯ ಶಕ್ತಿ ಇತಿ ಮತಿಹಿ. ದಿಸ್ ಇಸ್ ದಿ ಕಾಮೆಂಟರಿ ಬೈ ನಾರಾಯಣ ಭಟ್ಟದೇವಿ. ಧಾರಣ ಗ್ರಹಣ ಸಾಮರ್ಥ್ಯ ಮತಿಹಿ. The capability, the reasoning power and the retaining power. The grasping power and the retaining power. Dharana, grasping. Sorry, grahana, grasping. Dharana, retaining. ಇನ್ನೊಂದು ಅರ್ಥ ಬರೀತಾರೆ, ಜಡಿತ ಅರ್ಥ ಗ್ರಹಣಶೀಲಾತ್ ಮತಿಹಿ. ಜಡಿತ ಅರ್ಥ ಗ್ರಹಣಶೀಲಾತ್ ಮತಿಹಿ. ಜಡಿತ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಒನ್ಸ್. ಸಪೋಸ್ ಯಾರೋ ಒಂದು ಹೇಳ್ತಿದ್ರೆ, ಇವಾಗ ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ, ಹೇಳಿದ ತಕ್ಷಣ ಅರ್ಥ ಆಗೋರ್ಗೆ ಎಷ್ಟು ಜನ ಇದ್ದೀರಾ?
ಇದೀರಾ? ಇಲ್ಲ. ಆರ್ತಿಯರಿದ್ದಾರೆ. ಓಕೆ. ಹಾ, ಆತರ ಅರ್ಥ ಆಗಿಲ್ಲ ಅಂದ್ರೆ ನಾವೆಲ್ಲ ಅಮತಿಹಿ ಅಂತ ಇಟ್ಕೊಂಡ್ಬಿಟ್ರೆ ಆಯ್ತು ಅಷ್ಟೆ. ಸೊ ಜಡಿತ ಅರ್ಥಗ್ರಹಣಶೀಲಾತ್ ಮತಿಹಿ. ಇನ್ನೊಂದು ಚೆನ್ನಾಗಿ ಅವ್ರು 3 ಅರ್ಥ ಕೊಡ್ತಾರೆ. ನಿಸ್ಸಂಶಯ ಸಿದ್ಧಾಂತ ಯಸ್ಯ ಸಹ ಮತಿಹಿ. ನಿಸ್ಸಂಶಯ ಸಿದ್ಧಾಂತ ಯಸ್ಯ ಸಹ ಅಂದ್ರೆ ಬುದ್ಧಿ. ನಿಸ್ಸಂಶಯ ಸಿದ್ಧಾಂತ ಬುದ್ಧಿ ಈಸ್ ಈಕ್ವಲ್ ಟು ಮತಿಹಿ. ಯಾ ದೇವಿ ಸರ್ವಭೂತೇಷು ಬುದ್ಧಿ ರೂಪೇಣ ಸಂಸ್ಥಿತ. ದಿಸ್ ಇಸ್ ಮತಿಹಿ. ಮತ್ತೆ ಮೇಧಾ, ಶ್ರುತಿ ಸ್ಮೃತಿರ್, ಶ್ರುತಿ ಸ್ಮೃತಿ ಮತಿ ಮೇಧಾ ತಾನೆ ನೆಕ್ಸ್ಟ್. ಅಲ್ವಾ? ಓಕೆ. ಮೇಧಾ, ಮೇಧಾ ನಾವು ನೋಡಿದೀವಿ. ಎಲ್ಲಿ ನೋಡಿದೀವಿ? ವಿವೇಕ ಚೂಡಾಮಣಿಲಿ ನೋಡಿದೀವಿ. ನಾನು ಲೀರವ್ರನ್ನ ಕೇಳ್ತೀನಿ, ಯಾರು ಹೇಳ್ತಾರ ನೋಡೋಣ. ಸಹನ, ಮೇಧಾ ಏನು? ಮೇಧ ಎಲ್ಲಿ ನೋಡಿದ್ವಿ? ವಿವೇಕ ಚೂಡಾಮಣಿಲಿ. ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ. ನೋಡಿದ್ವೋ ಇಲ್ವೋ? ಅಲ್ಲಿ ಚಂದ್ರಶೇಖರ ಭಾರತಿ ಅವರ ಕಾಮೆಂಟ್ರಿ ಏನು? ಇತಿ ಕೋಶಾತ್ ಅಂತ ಬರೆದಿದ್ದಾರೆ. ಧೀರ್ ಧಾರಣಾವತಿ ಇತಿ ಮೇಧಃ. ಈ ತರ ಇದ್ರೆ ಒಬ್ಬ ಮನುಷ್ಯನಿಗೆ ಮೇಧ ಇದೆ ಅಂತ. ಇಲ್ಲ ಅಂದ್ರೆ ಡ್ಯಾಶ್ ಡ್ಯಾಶ್ ಡ್ಯಾಶ್. ಧೀರ್ ಧಾರಣಾವತಿ ಇತಿ ಮೇಧಃ. ಸರಿಯಾದ ಸಮಯದಲ್ಲಿ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅನ್ನೋದು ಯಾರಿಗಿರುತ್ತೋ ಅವ್ರಿಗೆ ಮೇಧಾ ಶಕ್ತಿ ಇದು ಚೆನ್ನಾಗಿದೆ ಅಂತ. ಮೇಧಾ. ದುರ್ಗಾ ಸಪ್ತಶತಿನೂ ಇದೇ ಹೇಳುತ್ತೆ. ದುರ್ಗಾ ಸಪ್ತಶತಿ 11th ಚಾಪ್ಟರ್. ಮೇಧಾಸಿ ದೇವಿ ವಿದಿತಾ ಕಿಲ ಶಾಸ್ತ್ರಸಾರ ದುರ್ಗಾಸಿ ದುರ್ಗಭವನೌರ ಸಾರ ಸಂಘ. ಮೇಧಾಸಿ ದೇವಿ ವಿದಿತಾ ಅಖಿಲ ಶಾಸ್ತ್ರ ಸುಧಾರ. ಅಮ್ಮನವ್ರಿಗೆ ಮೇಧ ಎಷ್ಟು ವಿಶಾಲವಾಗಿದೆ ಅಂದ್ರೆ, ಪ್ರಪಂಚ ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟು ವಿಸ್ತಾರವಾಗಿ ಅಮ್ಮನವರ ಮೇಧಾಶಕ್ತಿ ಇದೆ. ಅಖಿಲ ಶಾಸ್ತ್ರ ಸುಧಾರ ಮೇಧಾಸಿ. ಯಾರಿಗೆ? ದೇವಿ. ಅಷ್ಟು ವಿಶಾಲತೆ ಇರಬೇಕು ನಮ್ಮ ಮನಸ್ಸು. ಅಷ್ಟು ವಿಶಾಲತೆ, ಬ್ರಾಡ್ ಮೈಂಡೆಡ್ನೆಸ್ ಇದ್ರೇನೆ ಗ್ರಹಣ ಧಾರಣ ಶಕ್ತಿ ಇಸ್ ಈಸಿ. ಗ್ರಾಸ್ಪಿಂಗ್ ಪವರ್, ರಿಟೈನಿಂಗ್ ಪವರ್. Grasping what is needed and retaining what is needed. ಆಯ್ತಾ? ಇಲ್ಲಿ ನೋಡಿ, ನೆಕ್ಸ್ಟ್ ಶ್ರುತಿ. ಶ್ರುತಿ ಅಂದ್ರೆ ವೇದ ಅಂತರ್ಥ. ವೇದ ಮಾತಾ ಇಸ್ ಈಕ್ವಲ್ ಟು ಶ್ರುತಿ. ಈ ಶ್ರುತಿಲಿ ಏನೆಲ್ಲ ಇದೆ ಅನ್ನಂದ್ರೆ, ನಾವು ಹಿಂದಿನ ನಾಮಗಳು ಹೇಳಿದ್ವಲ್ಲ ಅದೇ ಇದೆ. ಯಾವುದು? ಸ್ವಾಹ, ಸ್ವಧ, ಮತಿಹಿ, ಮೇಧ ಎಲ್ಲವೂ ವೇದದಲ್ಲಿಯೇ ಇದೆ. ಹೇಗೆ ಹೇಳ್ತೀರಾ? ಸ್ವಾಹ ಅಂಡ್ ಸ್ವಧ ಇಸ್ ಈಕ್ವಲ್ ಟು ಕರ್ಮಕಾಂಡ. ಕರ್ಮಕಾಂಡದಲ್ಲಿ ಇಷ್ಟೇ ತಾನೇ ಬರೋದು, ಸ್ವಾಹ ಸ್ವಧ. ಮತಿಹಿ ಮೇಧ ಇಸ್ ಈಕ್ವಲ್ ಟು ಜ್ಞಾನಕಾಂಡ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇವರು ವಶಿನ್ಯಾದಿ ವಾಗ್ದೇವತರು. ಸ್ವಾಹ ಸ್ವಧ ಮತಿರ್ ಮೇಧ ಕರ್ಮಕಾಂಡ ಅಂಡ್ ಜ್ಞಾನಕಾಂಡ ಈಸ್ ಲಲಿತಾ ತ್ರಿಪುರ ಸುಂದರಿ. ಎಂಟೈರ್ ಬಾಡಿ ಈಸ್, ಎಂಟೈರ್ ವೇದ ಈಸ್ ಈಕ್ವಲ್ ಟು ಲಲಿತಾ ತ್ರಿಪುರ ಸುಂದರಿ ಇಸ್ ಬಾಡಿ. ಶ್ರುತಿ ಆದ್ಮೇಲೆ ಸ್ಮೃತಿ. ಸ್ಮರಣಶೀಲತ್ವಾತ್ ಸ್ಮೃತಿ. ಒನ್ ಹೂ ಕ್ಯಾನ್ ರಿಮೆಂಬರ್ ಈಸ್ ಸ್ಮೃತಿ. ಏನೇನೋ ಅರ್ಥ ಮಾಡ್ಕೊಳ್ಳೋದಲ್ಲ, ವೇದದಲ್ಲಿ ಏನ್ ಹೇಳಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಸ್ಮರಿಸ್ಕೊಳ್ಳೋದಕ್ಕೆ ಸ್ಮೃತಿ. ಭಗವದ್ಗೀತಾ ಇಸ್ ಅ ಸ್ಮೃತಿ ಗ್ರಂಥ. ಯಾಕೆ? ಬಿಕಾಸ್ ಇಟ್ ಇಸ್ ರಿಮೆಂಬರಿಂಗ್ ದಿ ಪೋರ್ಷನ್ಸ್ ಆಫ್ ಉಪನಿಷತ್ಸ್, ದ ವೇದ. ಧ್ಯಾನ ಶ್ಲೋಕದಲ್ಲಿ ಬರುತ್ತಲ್ಲ, ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದ್ರೆ ಉಪನಿಷತ್ತಿನ ಸಾರ ಭಗವದ್ಗೀತೆ. ಉಪನಿಷತ್ ಇಸ್ ಈಕ್ವಲ್ ಟು ಶ್ರುತಿ,
ಭಗವದ್ಗೀತಾ ಇಸ್ ಈಕ್ವಲ್ ಟು ಸ್ಮೃತಿ. ಅಂದ್ರೆ ಲಲಿತಾ ತ್ರಿಪುರ ಸುಂದರಿ ಇಸ್ ಇನ್ ದಿ ಫಾರ್ಮ್ ಆಫ್ ಧರ್ಮಶಾಸ್ತ್ರಾಸ್. ನಮ್ಗೆ 18 ಧರ್ಮಶಾಸ್ತ್ರಗಳಿವೆ. ಕಲಿಯುಗದಲ್ಲಿ ಪರಾಶರರ ಸ್ಮೃತಿ ಮತ್ತೆ ಮನು ಧರ್ಮಶಾಸ್ತ್ರ, ಇದನ್ನ ಪೂರ್ತಿ ಸುಮ್ಮನೆ ತಿರಸ್ಕಾರ ಮಾಡೋದಲ್ಲ. ಮನು ಧರ್ಮಶಾಸ್ತ್ರವನ್ನ ತಿರಸ್ಕಾರ ಮಾಡ್ತಾ ಇದೀವಿ ಅಂದ್ರೆ ಲಲಿತಾ ತ್ರಿಪುರ ಸುಂದರಿನ ಇಗ್ನೋರ್ ಮಾಡ್ತಾ ಇದೀವಿ ಅಂತ ಶಾಸ್ತ್ರವೇ ಹೇಳ್ತಿದಿಲ್ಲ. ಸ್ಮೃತಿ ಅನುತ್ತಮ. ಉತ್ತಮ ಮೀನ್ಸ್ ಹೈಯರ್, ಅನುತ್ತಮ ಮೀನ್ಸ್ ದಿ ಹೈಯೆಸ್ಟ್, ಸೂಪರ್ಲೇಟಿವ್ ಡಿಗ್ರಿ. ನಥಿಂಗ್ ಇಸ್ ಹೈಯರ್ ದ್ಯಾನ್ ಹರ್. ಇಷ್ಟಕ್ಕೂ ಷಡಾಧಾರ ವಿದ್ಯಾ ಅಂತ ಕರೀತಾರೆ. ಎಷ್ಟಕ್ಕೂ ಸ್ವಾಹ ಸ್ವಧಾ ಮತಿರ್ಮೇಧ ಶ್ರುತಿ ಸ್ಮೃತಿರ್ ಅನುತ್ತಮಗೆ ಷಡಾಧಾರ ವಿದ್ಯಾ, ಷಡ್ ಆಧಾರ ವಿದ್ಯಾ. ಅದ ಹೇಗೆ? 7 ಇದೆಯಲ್ಲ, ಷಡಾಧಾರ ಹೇಗಾಯ್ತು? ಅನುತ್ತಮ ಇಸ್ ಈಕ್ವಲ್ ಟು ಸಹಸ್ರಾರ, ಅದು ಅಕುಲ, ಕುಲದಲ್ಲಿ ಸೇರಲ್ಲ ಅಲ್ವಾ, ಅದಕ್ಕೆ ಷಡಾಧಾರ ವಿದ್ಯಾ. ಮುಂದೆ ನಾಮ ಪುಣ್ಯಕೀರ್ತಿ ಪುಣ್ಯಲಭ್ಯ ಪುಣ್ಯಶ್ರವಣ ಕೀರ್ತನ ಪುಲೋಮಜಾರ್ಚಿತ ಬಂಧಮೋಚಿನಿ ಬಂಧುರಾಳಕ. ಸರಳವಾದ ನಾಮ ಪುಣ್ಯಕೀರ್ತಿ. ಇಲ್ಲಿ ಪುಣ್ಯಗೆ ಅರ್ಥ ಪವಿತ್ರತೆ ಅಂತ ಅರ್ಥ. ಪುಣ್ಯ ಇಸ್ ಈಕ್ವಲ್ ಟು ಪವಿತ್ರ. ಏನ್ ಪವಿತ್ರ? ಅಮ್ಮನವರಲ್ಲಿ ಅಮ್ಮನವರ ಹೆಸರೇ ಒಂದು ಪವಿತ್ರ, ಅಮ್ಮನವರ ಮಂತ್ರ ಪವಿತ್ರ, ಅಮ್ಮನವರ ರೂಪ ಫಾರ್ಮ್ ಪವಿತ್ರ, ಅಮ್ಮನವರ ಲೀಲಾ ವೈಭವ ಪವಿತ್ರ. ಪುಣ್ಯಕೀರ್ತಿ ಇದನ್ನ ಯಾರು ಯೋಚನೆ ಮಾಡ್ತಾರೋ ಅಂದ್ರೆ ಮನನ ಮಾಡ್ತಾರೋ, ಅಮ್ಮನವರ ರೂಪ ಧ್ಯಾನ, ಮಂತ್ರ ಜಪ, ಲೀಲಾ ವೈಭವದ ಅನುಸಂಧಾನ ಯಾರು ಮಾಡ್ತಾರೋ ಅವರಿಗೆ ಕೀರ್ತಿ, ವಿಕ್ಟರಿ, ಯಶಸ್ಸು. ಪುಣ್ಯಕೀರ್ತಿ. ಪುಣ್ಯ ಲಭ್ಯ, ಲಭ್ಯ ಸಿಕ್ಕಿದೆ. ಏನು? ಪುಣ್ಯವನ್ನು ಸಿಕ್ಕಿದೆ, ಪುಣ್ಯ ಸಿಕ್ಕಿದೆ. ಏನ್ ಹಾಗಂದ್ರೆ ಯಾರಿಗೆ ಶ್ರೀವಿದ್ಯೆ ಸಿಕ್ಕಿದ್ಯೋ ಅವರೆಲ್ಲ ಪುಣ್ಯವಂತರು ಅಂತ ಅರ್ಥ. ಹಾಗ ನಮ್ಗೆಲ್ಲ ಸಿಕ್ಲಿಲ್ವಾ? ನಾವೆಲ್ಲ ಪಾಪಿಗಳ? ಪುಣ್ಯವನ್ನು ಸಿಕ್ಕಿ ಶ್ರೀವಿದ್ಯವನ್ನು ತಗೊಂಡು ಶಾಸ್ತ್ರ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡೋರಿಗೆ ಪುಣ್ಯ ಲಭ್ಯ ಅಂತ ಹೆಸರು. ಆನ್ಲೈನ್ ಇನಿಸಿಯೇಷನ್ಸ್, ಆನ್ಲೈನ್ ದೀಕ್ಷಾ 15,000 rupees, ಇದೆಲ್ಲ ವ್ಯಾಪಾರ, ಇದೆಲ್ಲ ಮಹಾಪಾಪ. ನಾನು ಹಿಂದಿನ ಕ್ಲಾಸಲ್ಲಿ ಯಾವಾಗ್ಲೂ ಹೇಳಿದ್ದೆ, ಒಳ್ಳೆ ಗುರುವಿಂದ ಶ್ರೀವಿದ್ಯವನ್ನು ಅನುಷ್ಠಾನ ಮಾಡಿ ತಗೊಂಡು ಒಳ್ಳೆ ಪರಂಪರೆಯಿಂದ ಬಂದು ಗುರು ಹೇಳಿದ್ದ ಮಾರ್ಗದಲ್ಲಿಯೇ ಹೋದ್ರೆ ಅವನಿಗೆ ಅದೇ ಲಾಸ್ಟ್ ಬರ್ತ. ಅವನಿಗೂ ಅವಳಿಗೂ ಲಾಸ್ಟ್ ಬರುತ್ತಂದ್ರೆ ಏನು? ಮತ್ತೆ ಈ ಭೂಲೋಕದಲ್ಲಿ ಹುಟ್ಟಲ್ಲ ಅಂತ ಅರ್ಥ. ಮೋಕ್ಷ ಸಿಕ್ತು ಅಂತಲ್ಲ, ಉನ್ನತ ಗತಿಯಾಗಿ ಮೇಲೆ ಲೋಕಕ್ಕೆ ಹೋಗಿ ಅಲ್ಲಿ ಮೋಸ್ಟ್ಲಿ ನೀವೇ ಸ್ಟೂಡೆಂಟ್ಸ್ ಆಗಿದ್ರೆ ನಾನು ಅಲ್ಲೇ ಬ್ರಹ್ಮಾಜಿ ತರ ಬಂದು ವೇದಾಂತ ಪಾಠ ಹೇಳ್ತೀನಿ. ಆಯ್ತಾ? ಮತ್ತೆ ಈ ಭೂಲೋಕದ ಸ್ಪರ್ಶ ಆಗಲ್ಲ. ವೆರಿ ಇಂಪಾರ್ಟೆಂಟ್, ಇದನ್ನ ನಾವು ಎಲ್ಲರೂ ತಿಳಿಬೇಕು. ಭಕ್ತಿ ಸ್ಕೂಲ್ಸ್ ಅಲ್ಲೂ ಮತ್ತೆ ಉಪಾಸನಾ ಗ್ರಂಥದಲ್ಲೆಲ್ಲ ಏನ್ ಗೊತ್ತಾ, ಮೋಕ್ಷ ಅಂದ್ರೆ ಏನು ಮೇಲಿನ ಲೋಕಕ್ಕೆ ಹೋಗೋದು ಅಂತ. ಒಂದ್ ಅರ್ಥದಲ್ಲಿ ಇದು ಓಕೆ, ತಗೊಳ್ಳೇಬಹುದು. ಯಾಕಂದ್ರೆ ನಮ್ಮ ಆಸೆ ಏನಿರ್ಬೇಕು, ಆಸ್ ಎ ಜೀವ, ನಾವೆಲ್ಲ ಇವಾಗ ದೇಹ ತಾನೆ, ಆಸ್ ಎ ಜೀವ ಈ ಶರೀರಕ್ಕೆ ನಾನು ಬರಬಾರ್ದು ಅಂತ ಒಂದು ದೃಢವಾದ ಸಂಕಲ್ಪ ಮಾಡ್ಕೊಳ್ಬೇಕು. ಈ ಶರೀರ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಈ ಭೂಲೋಕ ಪ್ರಪಂಚಕ್ಕೆ ನಾನು ಬರಬಾರ್ದು. ಮೇಲೆ ಯಾವ್ದಕ್ಕಾದ್ರೂ ಹೋಗ್ತೀನಿ, ಯಾಕಂದ್ರೆ ಮೇಲಿನ ಲೋಕಕ್ಕೆ ಹೋಗ್ತಾ ಹೋಗ್ತಾ ನಮ್ಗೆ ಏನಾಗುತ್ತೆ, ವಿ ಆರ್ ಕ್ಲೋಸರ್ ಟು ದಿ ರಿಯಾಲಿಟಿ. ಎಂತ ಮಹಾತ್ಮರಾಗ್ಲಿ, ಎಂತ ಸಿದ್ಧ ಪುರುಷರಾಗ್ಲಿ, ಎಂತ ಅವತಾರ ಪುರುಷರಾಗ್ಲಿ, ಒಂದು ಸತಿ ಅವರು ಭೂಲೋಕಕ್ಕೆ ಬಂದ್ರು ಅಂತ ಆದ್ರೆ, ಭೂಲೋಕ ಸ್ಪರ್ಶ ಆದ್ರೆ ಅವ್ರಿಗೆ ಸುಖ ದುಃಖ ಸಹಜ. ಎಲ್ಲ ಸಿದ್ಧ ಪುರುಷನ ನೋಡಿ, ದೇ ಆರ್ ವಿತ್ ಪೇನ್, ಬಾಡಿ ಪೇನ್, ಪ್ರಾರಬ್ಧ. ರಾಮನಿಗೆ ಬಿಟ್ಟಿದ್ದಿಲ್ಲ, ಕೃಷ್ಣನಿಗೆ ಬಿಟ್ಟಿದ್ದಿಲ್ಲ. ಕೃಷ್ಣನ ಕೊಲ್ಬೇಕಾಯ್ತು, ಅವತಾರ ಪುರುಷ. ಯೋಚನೆ ಮಾಡಿ. ರಮಣರಿಗೆ ಬಿಟ್ಟಿದ್ದಿಲ್ಲ, ರಾಮಕೃಷ್ಣರಿಗಾಗಿಲ್ಲ, ಭಗವಾನ್ ನಿತ್ಯಾನಂದರಿಗೆ ಬಿಟ್ಟಿದ್ದಿಲ್ಲ. ಎಲ್ಲ ಅವತಾರ ಪುರುಷರೇ. ಎಲ್ಲಿ ಭೂಲೋಕ ಸ್ಪರ್ಶ ಆಯ್ತು, ದೇ ಹ್ಯಾವ್ ಟು ರೆಸ್ಪೆಕ್ಟ್ ದಿ ಲಾ ಆಫ್ ಭೂಲೋಕ.
The law is dukkha. At times sukha. 8 dukkha, 2 sukha. Bhuloka is full of dukkha. So as a jiva, we have to pray that I don't want this bhuloka sparsha. With my sadhana, let the Devi or whichever Ishta Devata, Deva or Devi, lift me to higher loka. Provided if Vedanta Shastra has not happened in Bhuloka. That we should not forget. Ultimate ಅದು. ಮೇಲ್ಗಡೆ ಆದರೇನೆ ಮಣಿದ್ವೀಪದಲ್ಲೇ ಹೋಗಿ ಲಲಿತಾ ತ್ರಿಪುರ ಸುಂದರ ಇದ್ದಾನೆ, ಅಹಂ ಬ್ರಹ್ಮಾಸ್ಮಿ ಕಲ್ಯಾಣ. ಸೊ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ದೇಹ ಅಲ್ಲ, ನಾನು ಫಸ್ಟ್ ಜೀವ ಅನ್ನುವ ಭಾವ ಎಲ್ರಿಗೂ ಬರಬೇಕು. ಪ್ರತಿ ಕ್ಲಾಸ್, ವೇದಾಂತ ಕ್ಲಾಸಲ್ಲಿ ನಾನು ಇನಿಷಿಯಲಿ ಹೇಳಿದ್ದೆ, ಮತ್ತೆ ಹೇಳ್ತೀನಿ, ನಾವು ದೇಹ ಅಲ್ಲ. ದೇಹ ಅನ್ಕೊಳ್ಳೋರೆಲ್ಲ ಪ್ರಾಣಿಗಳು, ತಿಳ್ಕೊಳ್ಳಿ. ನಾವು ಜೀವ. ಎಕ್ಸಾಂಪಲ್ ನಾ ಕೊಟ್ಟಿದ್ದೀನಿ. ಹೇಗೆ ರೂಮಲ್ಲಿ ನಾನು ಇದೀನೋ, ಈ ದೇಹದಲ್ಲಿ ನಾನಿದ್ದೀನಿ, ಜೀವ. ಐ ಆಮ್ ನಾಟ್ ದ ಬಾಡಿ, ಐ ಆಮ್ ಜೀವ. ಈ ಜೀವನಿಗೇನೆ ಸುಖ ದುಃಖ ಧರ್ಮ ಅಧರ್ಮ ಇರೋದು. ಜೀವ ಆಲ್ವೇಸ್ ಶುಡ್ ಡೂ ಧರ್ಮ. ಇಫ್ ಜೀವ ಥಿಂಕ್ಸ್ ಐ ಆಮ್ ದಿ ದೇಹ, then he becomes a ಪ್ರಾಕೃತ ಪುರುಷ. He is a ರಾಕ್ಷಸ. He is not a ಜೀವ. ಯಾರಿಗೆ ದೇಹ ಅಭಿಮಾನ ಬಂತು ಅವನು ರಾಕ್ಷಸನೇ. ದೇಹ ನಮಗ್ ಬಂದಿರೋದು ಸಾಧನೆ ಮಾಡಕ್ಕೆ, ಕರ್ಮಗಳನ್ನ ಕಳಿಯೋದಕ್ಕೆ, ಪ್ಯಾಂಪರ್ ಮಾಡಕ್ಕಲ್ಲ. ಒಂದಿಲ್ಲ, ಪ್ರತಿ ಸತಿ ನಾ ಹೇಳ್ತೀವಿ, ಎಷ್ಟೋ ಜನ ಮತ್ ಮಿಸ್ ಮಾಡ್ತಾರೆ ಈ ಸೆಂಟೆನ್ಸ್ ನ. ಅಂದ್ರೆ ಈ ಥಿಂಕಿಂಗ್ ಬರದೇ ಇಲ್ಲ. ನಾನು ಜೀವ ಆಗ್ಲೇಬೇಕು. ವೇದ ಪೂರ್ವ ಭಾಗ ಎಲ್ಲ ಹೇಳುದು ಅಹಂ ಜೀವೋಸ್ಮಿ. ವೇದ ಅಂತ ಹೇಳುದು ಅಹಂ ಬ್ರಹ್ಮಾಸ್ಮಿ. ಅರ್ಥಶಾಸ್ತ್ರ ಕಾಮಶಾಸ್ತ್ರ ಹೇಳುದು ಅಹಂ ದೇಹೋಸ್ಮಿ. ಧರ್ಮಶಾಸ್ತ್ರ ಜೀವೋಸ್ಮಿ, ಅರ್ಥಶಾಸ್ತ್ರ ಕಾಮಶಾಸ್ತ್ರ ದೇಹೋಸ್ಮಿ, ವೇದಾಂತ ಶಾಸ್ತ್ರ ಬ್ರಹ್ಮೋಸ್ಮಿ ಅಥವಾ ಬ್ರಹ್ಮಾಸ್ಮಿ. ಬಿಫೋರ್ ಬಿಕಮಿಂಗ್ ದ ಬ್ರಹ್ಮ ವಿ ಹ್ಯಾವ್ ಟು ಬಿಕಮ್ ಜೀವ. ವೆರಿ ಇಂಪಾರ್ಟೆಂಟ್. ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯು ಜೀವ ಭಾವದಲ್ಲಿರ್ಬೇಕು. ಕರುಣೆ, ಕಂಪ್ಯಾಷನ್, ದಾನ ಎಲ್ಲ ಜೀವ ಭಾವದಲ್ಲಿರ್ಬೇಕು. ನಾವು ಮಾಡುವ ಇವಾಗ ಸ್ವಾಹ ಸ್ವಧ ಯಾರಿಗ್ ಮಾಡ್ತಿದೀವಿ? ನಮ್ ಶರೀರ ಬಿತ್ತು, ಇಲ್ಲಿ ಸುಡ್ಬೇಕು ಇಲ್ಲ ಹೂಣ್ಬೇಕು. ಮತ್ತಾದ್ರೂ ಪಿತೃಕರ್ಮ ಮಾಡ್ತಿದ್ವಿ. ಯಾತಕ್ಕೆ? ಜೀವ ಭಾವ. ಈ ಜೀವ ಮೇಲಕ್ಕೆ ಹೋಯ್ತು ಅಂತ ತಾನೇ ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಬೇರೆ ರಿಲಿಜನ್ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಕ್ರಿಶ್ಚಿಯಾನಿಟಿ, ಮುಸ್ಲಿಂ ಅಲ್ಲೆಲ್ಲ ಅವ್ರಿಗೆ ಈ ಕಾನ್ಸೆಪ್ಟೇ ಇಲ್ಲ. ಅವ್ರಿಗೆ ಗೊತ್ತಾನೆ ಆಗ್ಲಿ. ಯಾಕಂದ್ರೆ ಅವರೆಲ್ಲ ರಾಕ್ಷಸರೇ ನನ್ನ ಅರ್ಥದಲ್ಲಿ. ಅವ್ರಿಗೆ ಈ 3 ಶರೀರ ಅನ್ನೋದು ಇಲ್ವೇ ಇಲ್ವಲ್ಲ. ನಮಗ್ ತಾನೆ ಹಿಂದೂಯಿಸಂಗೆ, ಸನಾತನ ಧರ್ಮಗಳಿಗೆ ತಾನೆ ಇರೋದು. ಅವ್ರಿಗೆಲ್ಲ ಏನ್ ಗೊತ್ತಾ? ಎಕ್ಸ್ಟ್ರೋವರ್ಟೆಡ್ನೆಸ್, ದೇಹ ಮಾತ್ರ. ನಮ್ಗೆ ಹಾಗಲ್ಲ. ದೇಹ ತಾತ್ಕಾಲಿಕ, ಈ ಜನ್ಮಕ್ಕೆ ಮಾತ್ರ ಕೊಟ್ಟಿರೋದು ಕರ್ಮ ಕಳ್ಕೊಳ್ಳೋಕೆ. ಬಟ್ ನಮ್ ಬ್ಯಾಗೇಜ್ ಸೂಕ್ಷ್ಮ ಶರೀರದಲ್ಲಿದೆ. ದಟ್ ಸೂಕ್ಷ್ಮ ಶರೀರ ಈಸ್ ಜೀವ. ಥಿಂಕ್. ಸೊ ಪುಣ್ಯ ಲಭ್ಯ ಎಲ್ಲಿಗೆ ಹೇಳಕ್ ಬಂದೆ? ಶ್ರೀವಿದ್ಯಾ ಸಿಗಬೇಕು, ಅನುಷ್ಠಾನ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಎ ಗ್ರೇಟೆಸ್ಟ್ ಗ್ರೇಸ್. ಅದು ಒಳ್ಳೆ ಸಂಪ್ರದಾಯಸ್ಥ ಗುರುವಿಂದ ಸಿಕ್ಬಿಟ್ರಂತೂ ಅದ್ಭುತ. ಪುಣ್ಯ ಲಭ್ಯ ಆಯ್ತು. ಪುಣ್ಯ ಶ್ರವಣ ಕೀರ್ತನ. ಪುಣ್ಯ ಶ್ರವಣ ಕೀರ್ತನ. ಕೀರ್ತನ ಅಂದ್ರೆ ಸ್ತುತಿ. ಪುಣ್ಯ ಶ್ರವಣ ಕೀರ್ತನ. ಒಳ್ಳೆಯವ್ರನ್ನ ಸ್ತುತಿಸ್ಬೇಕಂತೆ ನಾವು. ಯಾರು ಒಳ್ಳೆಯವರು? ಈ ಕಾಂಟೆಕ್ಸ್ಟ್ ಅಲ್ಲಿ ಲಲಿತಾ ತ್ರಿಪುರ ಸುಂದರನೇ. ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡದೇ ಒಂದು ಪುಣ್ಯ. ಈ ಕ್ಲಾಸ್ ತಗೊಳ್ಳೋದೇ ಒಂದು ಪುಣ್ಯ. ಇದು ಕ್ಲಾಸ್, ಬಟ್ ಆಕ್ಚುಲಿ ಇದೊಂದು ಉಪಾಸನೆ. ಅರ್ಥ ತಾನೇ ನಾವು ನೋಡ್ತಾ ಇದೀವಿ. ದೇವಿನ ಸ್ತುತಿಸೋದು, ಗುರುಗ್ ನಮಸ್ಕಾರ ಮಾಡೋದು, ಗುರು ವೈಭವವನ್ನ ಹೇಳೋದು, ಲೀಲಾ ವೈಭವವನ್ನ ಹೇಳೋದು, ಇದೆಲ್ಲ ಪುಣ್ಯ ಶ್ರವಣ ಕೀರ್ತನ. ಅಮ್ಮನವ್ರಿಗೆ ಬಹಳ ಇಷ್ಟ. ನಾವಿದ್ ನೋಡಿದೀವಿ. ಎಲ್ಲಿ? ಪೂರ್ವ ಭಾಗದಲ್ಲಿ ನೋಡಿದೀನಿ ಅಲ್ವಾ? ವಶಿನ್ಯಾದಿ ವಾಗ್ದೇವತೆಯವರು ಹೇಳಿದಾಗ, ಹಯಗ್ರೀವರು ಕೇಳಿದಾಗ, ಎಷ್ಟು ನನ್ನ ಸಹಸ್ರನಾಮವನ್ನು ಹೇಳ್ತಿರೋ ಅಷ್ಟು ನಾನು ಆನಂದಿಸ್ತೀನಿ ಅಂತ ಅಮ್ಮನವ್ರು ಹೇಳಿದ್ದಾರೆ. ಅವ್ರ ವಾಕ್ಯ.
ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡೋದು ಸಾಕಲ್ವಾ? ಅದೆಲ್ಲ ಪುಣ್ಯನ? ಮಹಾಪಾಪ. ನಾನು ಜೀವ ಅಂತ ನನಗೆ ಗೊತ್ತಾಗಿದ ತಕ್ಷಣನೇ ಐ ವಾಂಟ್ ಟು ಯುಟಿಲೈಸ್ ಮೈ ಟೈಮ್ ಅಲ್ವಾ? ನಾನು ದೇಹ ಅಂತ ಗೊತ್ತಾಗಿದ ತಕ್ಷಣನೇ ಯಾರ್ಯಾರ ಬಗ್ಗೆನೇ ಯೋಚನೆ ಮಾಡ್ತೀನಿ. ಜೀವ ಅಂತ ಗೊತ್ತಾಗಿದ ತಕ್ಷಣ ನಾನ್ ಮಾಡುವ ಇಷ್ಟ ದೇವತೆಯ ಸಾಧನೆ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಬ್ರಹ್ಮ ಅಂತ ಗೊತ್ತಾದಾಗ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಹೇಗೆ ನೋಡಿ ಟ್ರಾನ್ಸಿಷನ್. ಸೊ ಪುಣ್ಯ ಕೀರ್ತಿರ್ ಪುಣ್ಯಲಭ್ಯ ಪುಣ್ಯ ಶ್ರವಣ ಕೀರ್ತನ. ಇನ್ ನೆಕ್ಸ್ಟ್ ಪುಲೋಮಜಾರ್ಚಿತ. ಸ್ವಲ್ಪ ಕತೆ ಹೇಳ್ಬೇಕಾಗತ್ತೆ. ಇಂದ್ರ ಗೊತ್ತು, ಮಹಾರಾಜ, ದೇವಲೋಕದ ಕಿಂಗ್. ವೃತ್ರಾಸುರ ಅನ್ನುವ ಒಬ್ಬ ವ್ಯಕ್ತಿಯನ್ನ ಸಂಹಾರ ಮಾಡ್ದ, ಸಾಯಿಸ್ದ. ಬ್ರಹ್ಮಹತ್ಯಾ ದೋಷ ಶಾಪ ಬಂತು. ಶಾಪ ಬಂದಿದ ತಕ್ಷಣ ಪ್ರಾಯಶ್ಚಿತ್ತ ಅಂತ ಮಾಡಕ್ ಶುರು ಮಾಡ್ದ. ನೋಡಿ, ದೇವತೆಗಳಿಗೂ ಬ್ರಹ್ಮಹತ್ಯಾ ದೋಷ ಅಂತ ಬಂದ್ರೆ ಬಿಟ್ಟಿದ್ದಿಲ್ಲ. ದ ಲಾ ಆಫ್ ಕರ್ಮ ಇಸ್ ಸೇಮ್ ಫಾರ್ ಈವನ್ ದೇವತಾಸ್. ನೋಬಡಿ ಕ್ಯಾನ್ ಎಸ್ಕೇಪ್. ಸೊ ಬ್ರಹ್ಮಹತ್ಯಾ ದೋಷ ಮಾಡ್ದ ಯಾಕೆ? ಪ್ರಪಂಚ ಚೆನ್ನಾಗಿರ್ಬೇಕು, ಭೂಲೋಕದಲ್ಲಿ ಎಲ್ಲ ಪ್ರತಿಯೊಂದು ಯಾಗ ಕಾರ್ಯಗಳು ನಡಿಬೇಕು, ಋಷಿಗಳು ಸಂತೃಪ್ತವಾಗಿರ್ಬೇಕು ಅಂತ ಮಾಡ್ದ. ಅದು ಒಳ್ಳೇದು ಆಯ್ತು, ಬಟ್ ಅವನಿಗೂ ತಪ್ಪಾಯ್ತು. ಅವನಿಗೆ ದೋಷ ಅಂತ ಬಂತು, ಬ್ರಹ್ಮಹತ್ಯಾ ದೋಷ. ಅದಕ್ಕೆ ಆ ದೋಷವನ್ನು ಹೋಗೋದಕ್ಕೆ ಪ್ರಾಯಶ್ಚಿತ್ತ ಮಾಡ್ದ, ತಪಸ್ ಮಾಡಕ್ ಹೋದ. ಇದು ಇಂದ್ರನಿಗೆ ಸಂಬಂಧಪಟ್ಟಿದ್ದಲ್ಲ, ಈ ಕಾಂಟೆಕ್ಸ್ಟ್ ಅಲ್ಲಿ ಹೌದು. ರಾಮ ರಾವಣನ್ ಸಾಯಿಸಿದ ತಕ್ಷಣ ರಾಮೇಶ್ವರದಲ್ಲಿ ಹೋಗಿ ಲಿಂಗ ಪ್ರತಿಷ್ಠೆ ಮಾಡ್ಲೇಬೇಕಾಯ್ತು. ಅವತಾರ ಪುರುಷರಿಗೂ ಲಾ ಆಫ್ ಕರ್ಮ ಬಿಟ್ಟಿಲ್ಲ, ತಿಳ್ಕೊಳ್ಳಿ. ಮತ್ತೆ ಹೇಳ್ತೀನಿ, ಆಯ್ತಾ? ತಿರುಚಂದ್ರ ಸುಬ್ರಹ್ಮಣ್ಯನಿಗೂ ಸೂರ ಸಂಹಾರ ಆದ್ಮೇಲೆ ಪ್ರತಿ ದಿವಸ 5 ಗಂಟೆಗೆ ಬಲಗೈಯಲ್ಲಿ ಹೂ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಬೆಳಗ್ಗೆ ದಕ್ಷಿಣಾಮೂರ್ತಿಗೆ ಮಾಡ್ಲೇಬೇಕು. ಎಲ್ಲಿ ಬ್ರಹ್ಮಹತ್ಯೆ ದೋಷ ಆಯ್ತೋ ಅಲ್ಲೆಲ್ಲ ಶಿವ ಬರ್ತಾನೆ, ಪ್ರಾಯಶ್ಚಿತ್ತಕ್ಕೆ ಶಿವನೇ. ಅದಕ್ಕೆ ರುದ್ರ ಸ್ಫೂರ್ತಿ ಪ್ರಾಯಶ್ಚಿತ್ತ ಮಂತ್ರ. ರುದ್ರ ಹೋಮ ನೋಡಿ, ಏನು ಹಾಕಲ್ಲ, ತಿಲಾಕ್ಷತೆನೆ ಹಾಕೋದು. ತಿಲಾಕ್ಷತೆ ಸಂಕೇತ ಏನು? ಪ್ರಾಯಶ್ಚಿತ್ತದ ಸಂಕೇತ. ಸೊ ನಮಗೂ ಒಳ್ಳೇದಾಯ್ತು, ಬ್ರಹ್ಮಹತ್ಯೆ ದೋಷ ಬಂತು ಅವನಿಗೆ, ಸೊ ಪ್ರಾಯಶ್ಚಿತ್ತ ಇಂದ್ರ ಮಾಡ್ತಿದ್ದ. ನಮ್ಗೆ ಅಧರ್ಮದ ಕೆಲಸ ನಿಲ್ತು, ಧರ್ಮದ ಕೆಲಸ ಮುಂದುವರಿಯಿತು ವೃತ್ರಾಸುರನ್ ಸಾಯಿಸಿದ ತಕ್ಷಣ. ಅದಕ್ಕೆ ತಪಸ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಸೊ ತಪಸ್ಸಿಗೆ ಹೋದಾಗ ಯಾರಿಗೂ ಗೊತ್ತಿಲ್ದಿರೋ ಜಾಗವನ್ನ ಹೋಗ್ಬೇಕು ಅಂತ ಅವನಿಗಿತ್ತು. ಅದಕ್ಕೆ ಋಷಿಗಳೆಲ್ಲ ಹೇಳಿದ್ರು, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಯಾಕಂದ್ರೆ ಇಂದ್ರ ಅಲ್ವಾ, ಪ್ರತಿಯೊಂದು ಹವಿಸ್ಸವನ್ನು ತಗೊಂಡು, ನಾವು ಮಾಡುವ ಹವಿಸ್ಸು ತಗೊಂಡು ಅವನ ಇತರ ದೇವತೆಗಳು ಕೊಡ್ಬೇಕು. ಅಗ್ನಿ ಇಂದ್ರನ ಆಸ್ಥಾನಕ್ಕೆ ಹೋಗಿ ಈ ದೇವತೆಗಳು ಕೊಡ್ಬೇಕು ಅಂತ ಅವನಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು. ಆಯ್ತಾ? ಇವಾಗ ನಾನು ಇಲ್ಲಿ ಕೇಳ್ತೀನಿ ಎಷ್ಟು ಜನ ಬಂದ್ರು ಅಂತಲ್ಲ ಅಟೆಂಡೆನ್ಸ್ ಹಾಕ್ತೀನಲ್ಲ, ಅದೇ ತರ ಅಲ್ಲೂ ನಡೆಯುತ್ತೆ. ಸೊ ಅಲ್ಲಿ ಹೋದಾಗ ಇಂದ್ರ ಇಲ್ಲ, ತಪಸ್ ಮಾಡಕ್ ಹೋಗಿದ್ದಾನೆ. ಮತ್ತ ಅಲ್ಲಿ ಪದವಿ ಯಾರು ಕೊಡೋದು? ಯಾರಿಗೆ ಸ್ವಾಹ ಹೋಗ್ಬೇಕು ಅವಾಗ? ಇದು ಕುತಂತ್ರ ಯಾರು ಮಾಡಿದ್ ಗೊತ್ತಾ? ಗುರು ಹೇಳ್ದ ಇಂದ್ರನಿಗೆ, ನಿನ್ ಗೊತ್ತಿಲ್ದಿರೋ ಜಾಗಕ್ಕೆ ಹೊಟ್ಟೋಗು ಹಾಗೆ ಅಂತ. ಯಾಕೆ ಅಂತ ಕೇಳ್ದ. ಇಲ್ಲ, ನಿನ್ ಹೆಂಡತಿ ತೊಂದ್ರೆ ಆಟ ಕೊಡ್ತಾಳೆ, ನೀನ್ ಇದ್ರೆ ಯಾವಾಗ್ಲೂ ಬಿಡಿಸ್ತಿರ್ತಾಳೆ, ಗೊತ್ತಿಲ್ದಿರೋ ಜಾಗಕ್ಕೆ ಯಾವ್ದಾರ ಒಂದು ಗುಹೆಗೆ ಹೋಗಿ ಯಾರಿಗೂ ಗೊತ್ತಿಲ್ದಿರೋ ತರ ತಪಸ್ ಮಾಡು. ಎಲ್ಲಾರು ದೇವತೆಗಳೆಲ್ಲ ನಾವು ಹೆಲ್ಪ್ ಮಾಡ್ತೀವಿ, ನೀನ್ ಅಲ್ಲಿ ಗುಹೆಗೆ ಹೋಗೋದ್ ಬೇಡ, ಯಾಕಂದ್ರೆ ಸ್ವಾಹ ಕೊಡ್ಬೇಕು. ನೋಡಿ ಗುರು ಹೇಗೆಲ್ಲ ಮಾಡ್ತಾನೆ, ಅದು ಒಳ್ಳೇದಕ್ಕೆ. ಸೊ ಒಂದು ಗುಹೆಗೆ ಹೋದ. ಶಚಿದೇವಿಗೂ ಗೊತ್ತಾಗ್ಲಿಲ್ಲ. ಯಾರು ಶಚಿದೇವಿ? ಇಂದ್ರನ ಹೆಂಡತಿ. ಅಲ್ಲಿ ಹೋಗಿ ಮಾಡ್ದ. ಸುಮಾರು ದಿವಸ ಆಯ್ತು, ಎಲ್ಲ ದೇವತೆಗಳೆಲ್ಲ ಹವಿಸ್ ಕೊಡ್ತಿದ್ದಾರೆ, ಅವ್ನು ಇಂದ್ರ ಸ್ವೀಕರಿಸ್ತಾ ಇಲ್ಲ. ಆಯ್ತಾ? ಅವಾಗೇನಾಯ್ತು, ನಹುಷ ಯಾಗ ಮಾಡ್ತಿದ್ದ. ನಮಸ್ಕಾರ, ಹರಿ ಓಂ. ನಹುಷಃ ಮ್ಯೂಟ್ ಮಾಡ್ಕೊಂಬಿಡಿ. ನಹುಷಃ ಯಾಗ ಮಾಡ್ತಿದ್ದ. ಆಯ್ತು, ಮ್ಯೂಟ್ ಆಯ್ತು. ಓಕೆ. 100 ಯಾವುದು ಯಾಗ, ಅಶ್ವಮೇಧ ಯಾಗ, ಸೋಮಯಾಗ, ಆತರ ಸುಮಾರು 100 ಮಾಡಿದ್ರೆ ಇಂದ್ರನ ಪೊಸಿಷನ್ ಸಿಗತ್ತೆ. ಸೊ ನಹುಷ ಆಲ್ರೆಡಿ ಮಾಡಿದ್ದ. ಸೊ ಇಲ್ಲಿ ಇಂದ್ರ ಬರ್ಲಿಲ್ಲ, ಧ್ಯಾನಕ್ಕೆ ಹೋಗಿದ್ದಾನೆ. ಏನ್ ಮಾಡಿದ್ರು, ನಹುಷನ ತಂದು ಕೂರಿಸಿದ್ರು ಇಂದ್ರನ ಜಾಗದಲ್ಲಿ. ಸೊ ಎಲ್ರು ಇನ್ನ ವಾಪಸ್ ಯಾಗ ಶುರು ಮಾಡಿದ್ರು. ಇವನ್ನೆಲ್ಲ ಹವಿಸ್ನೆಲ್ಲ ಸ್ವೀಕಾರ ಮಾಡ್ತಿದ್ದೇನೆ, ಆ ದೇವತೆಗೆ ಹೋಗ್ತಾ ಇದೆ. ಇಂದ್ರ ಪದವಿ ಬಂದ ತಕ್ಷಣ ಏನಾಗುತ್ತೆ, ನ್ಯಾಚುರಲ್ ಆಗಿ ಇವಾಗ ನನಗೆ
CM ಪೋಸ್ಟ್ ಕೊಟ್ರೆ ಏನಾಗುತ್ತೆ? ಕೊಡಲ್ಲ ಬಿಡಿ, ಕೊಟ್ರೆ ಅಹಂಕಾರ ಬರುತ್ತೆ, ನಾನೇ ರೂಲ್ ಮಾಡ್ಬೇಕು ಅಂತ ಆಗುತ್ತೆ, ಆಯ್ತಲ್ವಾ? ಇಂದ್ರನಿಗೂ ನಹುಷನಿಗೂ ಹಾಗೆ ಆಯ್ತು. ಅಹಂಕಾರ ಬರೋದಲ್ಲದೆ ದುರಹಂಕಾರನೂ ಬಂತು. ಏನ್ ಬಂತು ಗೊತ್ತಾ ದುರಹಂಕಾರ? ಶಚೀದೇವಿನ ಅನುಭವಿಸ್ಬೇಕು, ದೈಹಿಕವಾಗಿ ಅನುಭವಿಸ್ಬೇಕು ಅಂತ ಬಂತು. ಹೇಳ್ಕೊಂಡ್ ಬಂದ ಅವಳನ್ನ. ಆಗ ಇವಳಿಗೇನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಗ ಗುರು ಬಂದ. ಇಂದ್ರನಿಗೆ ಗುಹೆಯಲ್ಲಿ ಹೋಗಿ ಧ್ಯಾನ ಮಾಡು ಅಂತ ಹೇಳಿದವನು ಅವನೇ. ಇಲ್ಲಿ ಮತ್ತೆ ಗುರು ಬಂದ, ಮಾಡ್ಬಿಟ್ಟು ಲಲಿತಾ ಮಹಾತ್ರಿಪುರ ಸುಂದರಿ ಮಂತ್ರವನ್ನು ಉಪದೇಶ ಮಾಡ್ದ. ಅದೇ ಪಂಚದಶಿ ವಿದ್ಯೆ. ಅದನ್ನ ಮಾಡಿ 48 ದಿವಸ ಒಂದ್ ಮಂಡಲ, ಅಂದ್ರೆ ಅವ್ರಿಗೆ 48 ದಿವಸ ಅಂದ್ರೆ ಒಂದು 3-4 ಅವರ್ಸ್ ಇರ್ಬೋದೇನೋ ದೇವಲೋಕದಲ್ಲಿ ಬಿಡದೆ ಪಂಚದಶಿ ಮಂತ್ರವನ್ನು ಮಾಡಿದಾಗ ಅಮ್ಮನವ್ರು ಪ್ರತ್ಯಕ್ಷರಾಗಿ ಇಂದ್ರ ವಾಪಸ್ ಎಲ್ಲಿ ಯಾವ ಗುಹೆ ಸೇರ್ಕೊಂಡಿದ್ದಾನೆ ಅಂತ ಅಲ್ಲಿ ಗೊತ್ತಾಗಿ ಇಂದ್ರನ ಬ್ರಹ್ಮಹತ್ಯಾ ದೋಷ ಹೋಗಿಸಿ ನಹುಷವನ್ನ ಕೆಳಗಡೆ ಇಳಿಸಿ ಮತ್ತೆ ಆ ಆಸ್ಥಾನ ಅವನಿಗೆ ಸಿಕ್ಕಿ ಹೇಗಿಂದ ಸಾಧ್ಯವಾಯಿತು? ಪಂಚದಶಿ ಮಾಡುವ ಅಥವಾ ಲಲಿತಾ ಸಹಸ್ರನಾಮದಿಂದ ಅವನಿಗೆ ಪ್ರಾಪ್ತಿ ಆಯ್ತು ಅಂತ ಇಟ್ಕೊಳ್ಳೋಣ. ಅಲ್ಲಿ ಮಂತ್ರ ಅಂತ ಹೇಳ್ತಾರೆ, ನಾವು ಸಹಸ್ರನಾಮ ಅಂತ ತಗೊಳ್ಳೋಣ. ಅದಕ್ಕೆ ಪುಲೋಮಚಾರ್ಚಿತ. ಪುಲೋಮ ಅಂದ್ರೆ ಭೃಗು ಹೆಂಡತಿಗೆ ಪುಲೋಮದಿಂದ ಹುಟ್ಟಿದವಳು ಶಚೀದೇವಿ. ಅದಕ್ಕೆ ಪುಲೋಮಜಾರ್ಚಿತ, ಅರ್ಚನೆ ಮಾಡಿದವಳು. ಪುಲೋಮಜಾರ್ಚಿತ ಇಸ್ ಈಕ್ವಲ್ ಟು ಯಾರು? ಶಚೀದೇವಿ. ಸೊ ಶಚೀದೇವಿಯು ಅಮ್ಮನವರ ಆರಾಧನೆ ಮಾಡಿದ್ದಾರೆ ಅಂತ ಅರ್ಥ. ಬಂಧ ಮೋಚನಿ, ಬಂಧ ವಿಮೋಚನಿ ಅಥವಾ ಬಂಧ ಮೋಚನಿ ಎರಡಕ್ಕೆ. ನಮ್ಮ ಎಲ್ಲ ಬಂಧನಗಳನ್ನು ಹೋಗ್ಲಾಡಿಸುವವಳು. ಆಲ್ ಕೈಂಡ್ಸ್ ಆಫ್ ಆಬ್ಸ್ಟಿಕಲ್ಸ್. ನಮಗೆ ಮುಖ್ಯವಾದ ಆಬ್ಸ್ಟಿಕಲ್ ಯಾವುದು? ಅಜ್ಞಾನ, ಇಗ್ನೊರೆನ್ಸ್. ಅದನ್ನು ಹೋಗ್ಲಾಡಿಸುವವಳು. ಇಲ್ಲಿ ದುರ್ಗಾದೇವಿ ಪೂಜಾ ಕ್ರಮದಲ್ಲಿ ಬಂಧಾದೇವಿ ಅನ್ನೋದು ಒಂದು ಅಂಗದೇವತೆ ಇದೆ. ಈ ದುರ್ಗಾ ದೀಪ ನಮಸ್ಕಾರ ಎಲ್ಲ ಮಾಡ್ತಾರೆ, ಸುಮಾರು ಜನ ಕೇಳಿರ್ತೀರ. ಒಂದು ರಿಯಲ್ ಇನ್ಸಿಡೆಂಟ್ ನಾ ಹೇಳ್ಬಿಡ್ತೀನಿ. ಯಾರಿಗೂ ಈ ತರ ಆಗದ್ ಬೇಡ, ಸುಮ್ನೆ ಗೊತ್ತೋ ಗೊತ್ತಿಲ್ಲ ಯಾರು ಜೈಲಿಗೆ ಸೇರ್ಕೊಂಡ್ಬಿಟ್ರಿ ಅನ್ಕೊಳ್ಳಿ, ಜೈಲಿಗೆ ಹಾಕ್ಬಿಟ್ರಿ. ಇವಾಗ ನಾವು ಸತ್ಯವಂತರಾಗಿದ್ದು ಕೋರ್ಟ್ ಕೇಸಸ್ ಎಲ್ಲ ನಡೀತಾ ಇದ್ದೆ, ತುಂಬಾ ಮತ್ ಕೋರ್ಟ್ಗೆ ಹೋಗ್ಬೇಕು, ಲಿಟಿಗೇಷನ್ ಪ್ರಾಬ್ಲಮ್, ಲ್ಯಾಂಡ್ ರಿಲೇಟೆಡ್ ಪ್ರಾಬ್ಲಮ್, ಮತ್ತೆ ನಾವ್ ಇನ್ನೊಂದು ಕೋರ್ಟ್ಗೆ ಹಾಕ್ಬಿಡ್ತಾರೆ, ಜೈಲಿಗೆ ಕಳ್ಸಿದಾರೆ ಅಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡ್ಬೇಕು. ಖಂಡಿತ 3 ದಿವಸದಲ್ಲಿ ಆಚೆ ಬರ್ತೀರ, ಪ್ರೊವೈಡೆಡ್ ನಾವು ಧಾರ್ಮಿಕವಾಗಿದ್ರೆ. ಸುಮಾರು ವರ್ಷದ ಕೆಳಗಡೆ ನನ್ನ ಹತ್ರ ಜಾತಕ ತಗೊಂಡ್ ಬಂದ್ರು. ಈ ತರ ಗೊತ್ತೋ ಗೊತ್ತಿಲ್ದೇನೋ ನನ್ನ ಮಗ ತಪ್ಪು ಮಾಡ್ಬಿಟ್ಟಿದ್ದಾನೆ. ಏನ್ ತಪ್ಪು? ಪಾಪ ಇಬ್ರು ಹುಡುಗ ಹುಡುಗಿ ಇಷ್ಟಪಟ್ಟಿದ್ರು, ಹುಡುಗಿ ಕಡೆ ಬಿಡ್ತಿರ್ಲಿಲ್ಲ ಮದುವೆ ಆಗಕ್ಕೆ. ಅವರಪ್ಪ ಇನ್ಫ್ಲೂಯೆನ್ಸ್, ಸೊ ಭಯ ಪಡಿಸಿ ಆದ್ರೂ ಇದನ್ನ ಮದುವೆ ಕ್ಯಾನ್ಸಲ್ ಮಾಡಬೇಕು ಹಾಗೆ ಅಂತ. ಏನ್ ಮಾಡೋದು ಹಾಗೆ ಅಂತ ಲೋಕಲ್ ಜೈಲ್ಗೆ ಹಾಕಿದ್ರು. ಬಿಡ್ಲಿಲ್ಲ, 1 ವಾರ 10 ದಿವಸ ಆಯ್ತು. ಆಮೇಲೆ ಬಂದ್ರು. ಸೊ ಏನ ಹೇಳಿದೆ, ಈ ತರ ದುರ್ಗಾ ದೀಪ ನಮಸ್ಕಾರ ಕೆಲವು ಮಂತ್ರಗಳೆಲ್ಲ ಇದೆ. ಈ ಬಂದಿನಿ ದೇವಿ ಅಂತ ಒಂದು ಮಂತ್ರ ಇದೆ, ಅಂಗದೇವತೆ ದುರ್ಗಾದೇವಿಗೆ. ಆ ಮಂತ್ರದ ಜೊತೆ ಸೇರಿಸಿ ದುರ್ಗಾ ಸಪ್ತಶತಿ ಸಂಪುಟೀಕರಣ ಪಾರಾಯಣ ಮಾಡಿ ಕಂಟಿನ್ಯೂಸ್ ಆಗಿ 3 ದಿವಸ ಅಂತ ಹೇಳಿದೆ. 4ನೇ ದಿವಸ ಪೊಲೀಸ ಕರ್ಕೊಂಡ್ಬಂದು ಮನೆಗೆ ಬಿಟ್ರು. ಸೊ ಈ ತರ ಏನಾರು ಆದಾಗ, ಅಲ್ಲ ಎಲ್ರು ಹೋಗ್ಬೇಕು ಅಂತಲ್ಲ ಅಲ್ಲಿಗೆ, ಈ ತರ ಭಯ ಇದ್ದು ಏನಾರು ಆದಾಗ ಈ ದುರ್ಗಾ ದೀಪ ನಮಸ್ಕಾರ ಬಹಳ ಹೆಲ್ಪ್ ಆಗುತ್ತೆ. ಎಲ್ಲಾ ತರಹದ ಆಲ್ ಕೈಂಡ್ಸ್ ಆಫ್ ಆಬ್ಸ್ಟಿಕಲ್ಸ್ ರಿಮೂವಲ್ ಬೆಸ್ಟ್ ರೆಮಿಡಿ ದುರ್ಗಾದೇವಿ, ದುರ್ಗಾ ದೀಪ ನಮಸ್ಕಾರ. ಆಯ್ತಾ? ಸಡನ್ ಆಗಿ ಜ್ಞಾಪಕ ಬಂತು, ಅದನ್ನ ಹೇಳ್ತಾ ಇದ್ದೀನಿ. ಬಂಧುರಾಳಕ. ನೆಕ್ಸ್ಟ್ ಕೆಲವು ಪಾಠದಲ್ಲಿ ಭರ್ಬರಾಳಕ ಅಂತ ಇದೆ, ಬಂಧುರಾಳಕನೂ ಇದೆ. ಬಂಧುರಾಳಕ ಭಾಸ್ಕರ, ಭರ್ಬರಾಳಕ ನಾರಾಯಣ ಭಟ್ಟರದು. ಬೋತ್ ಇಸ್ ಓಕೆ, ಐ ಪ್ರಿಫರ್ ಭರ್ಬರಾಳಕ. ಏನರ್ಥ ನೋಡೋಣ. ಬಂಧುರಾಳಕ ಅಂದ್ರೆ ಗಟ್ಟಿ ಕೂದಲು, ಅಮ್ಮನವ್ರಿಗೆ ತುಂಬಾ ಗಟ್ಟಿ ಕೂದಲಿದೆಯಂತೆ. ಬರ್ಬರಾಳಕ ಅಂದ್ರೆ ಗುಂಗುರ ಕೂದಲು, ಕರ್ಲಿ ಹೇರ್. ಕರ್ಲಿ ಹೇರ್ ನೋಡಕ್ ಚೆನ್ನ ಹೆಣ್ಮಕ್ಳಿಗೆ. ಬಂಧುರಾಳಕದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಪ್ಲೀಟ
ಬೇಡ ಬೇಡ. ಅಮ್ಮನವ್ರಿಗೆ ಹೀಗೆ ಸ್ಟೆಪ್ಸ್ ತರ ಇದೆಯಂತೆ. ಗಟ್ಟಿ ಕೂದಲಿದ್ದವ್ರಿಗೆಲ್ಲ ಹೀಗೆ ಸ್ಟೆಪ್ಸ್ ತರ ಬರುತ್ತಂತೆ. ಅದು ಬಂಧುರಾಳಕ ಭಾಸ್ಕರಾಯರ್ ಅವ್ರು ಅನ್ಕೊಂಡಿದ್ದಾರೆ. ಬರ್ಬರಾಳಕ ಇಸ್ ನಾರಾಯಣ ಭಟ್ಟಾಸ್. ಸೊ ನೀವ್ ಯಾವ್ದ್ ಬೇಕಾದ್ರೂ ಇದ್ ಮಾಡ್ಕೊಡ್ಬೋದು. ಅಂದ್ರೆ ಆ ಅಲೆ ತರ ಇದೆಯಂತೆ ಕೂದ್ಲು ಅಮ್ಮನವ್ರೆ. ಗಟ್ಟಿ ಕೂದ್ಲಿದ್ರು ಅಲೆ ತರ ವೇವ್ಸ್ ತರ ಇದೆ. ನೀವ್ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಾದ್ರಲ್ಲೂ ಪುಲೋಮಜಾರ್ಚಿತ ಬಂಧ ಮೋಚಿನಿ, ಆಮೇಲೆ ಪುಣ್ಯ ಕೀರ್ತಿ ಪುಣ್ಯ ಲಭ ಲೀಲಾ ವೈಭವನ್ನ ಹೇಳಿದ್ರು. ಅಮ್ಮನವರು ವರ್ಣ ವೈಭವವೇ ಬರ್ಲಿಲ್ಲ, ಯಾವಾಗ್ಲೂ ಎಲ್ಲೋ ನಿಂತಿತ್ತು. 41ನೇ ನಾಮದಲ್ಲಿ ನಿಂತಿತ್ತು, ಸಡನ್ ಆಗಿ ತಂದಿದ್ದಾರೆ ಇವಾಗ, ಮತ್ತೆ ಜ್ಞಾಪಿಸ್ತಾ ಇದ್ದಾರೆ. ಓ ಮರ್ತ್ಬಿಡ್ಬೇಡಿ, ದಿ ಫಾರ್ಮ್, ಇಟ್ ಇಸ್ ಅ ಬ್ಯೂಟಿಫುಲ್ ಫಾರ್ಮ್, ಡೋಂಟ್ ಫರ್ಗೆಟ್. ಅಗೇನ್ ಫಿಸಿಕಲ್ ಫಾರ್ಮ್ ಬಂತು ಇವಾಗ. ಅಂದ್ರೆ ನಾಮ ಜೊತೆಗೆ ತತ್ವದ ವರ್ಣನೆ ಇದೆ, ಮಂತ್ರದ ವರ್ಣನೆ ಹೇಳ್ತಾ ಇದ್ದಾರೆ, ಲೀಲಾ ವರ್ಣನೆನೂ ಇದೆ, ಇವಾಗ ಮತ್ತೆ ರೂಪ ವರ್ಣನೆ. ಏನ್ ತಾತ್ಪರ್ಯ ಇರಬೇಕು? ಬಂಧುರಾಳಕ ಭರ್ಬರಾಳಕ ಅಂದ್ರೆ ಕೂದ್ಲು ಹಾಗೆ ಬಿಡಬಾರ್ದು ಅಂತ ಇರೋದು. ಹೆಣ್ಮಕ್ಳು ಕೂದ್ಲನ್ನ ಇಷ್ಟ ಬಂದಾಗ ಹಾಗೆ ಕೆಳಗಡೆ ಬಿಡಬಾರ್ದು. ಇದು ಸಂಪ್ರದಾಯದಲ್ಲಿ ಹೇಳುವ ಮಾತು, ಫಾಲೋ ಮಾಡ್ಬೇಕು. ಸ್ನಾನ ಮಾಡ್ಕೊಂಡು ಬಂದು ಯಾವ್ದೋ ಒಂದು ಟವಲ್ ತಗೊಂಡು ಹಿಂಗ್ ಉಜ್ಜಿ ಬಿಡ್ತಾರೆ, ಆಯ್ತಾ, ನೀರೆಲ್ಲ ಡ್ರಾಪ್ ಆಗ್ಬೇಕು ಅಂತ. ಆಗ್ಬಾರ್ದು. ಆತರ ಆಗ್ಬೇಕಾಗಿರೋದು ಯಾರಿಗ್ ಗೊತ್ತಾ? ವೈದಿಕನಿಗೆ ಮಾತ್ರ. ಹಾಗೆ ಶಿಕೆ ಬಿಟ್ಟು ನೀರ್ ಬೀಳ್ಬೇಕು. ಹೆಣ್ಮಕ್ಳು ಹಾಗೆ ನೀರ್ ಕೆಳಗಡೆ ಬೀಳಿಸ್ಬಾರ್ದು. ಶಿಕೆಯಿಂದ ನೀರು ಒಬ್ಬ ಗಂಡಸರಿಗೆ ಬಿಟ್ರೆ ಅದು ಪಿತೃ ತರ್ಪಣ ಆಗತ್ತೆ. ಹೆಣ್ಮಕ್ಳಿಗೆ ನೀರ್ ಹಾಗೆ ಬಿಟ್ರೆ ಅದು ಪಿಶಾಚ ರೂಪಿಣಿಯಾಗಿ ಆಗ್ತಾರೆ ಅವ್ರು. ನಾವಾಗದೆ ಇದ್ರು ನಮ್ಮ ಪರಂಪರೆಯಲ್ಲಿ ಯಾರು ಒಬ್ರು ಆಗ್ತಾರೆ. ಪಿಶಾಚಿ ಅಂದ್ರೆ ಇನ್ನು ಸುತ್ತಲಾಡ್ಬೇಕು ಅಂತಲ್ಲ, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಶಿಕೆ ಇರೋರ್ಗ್ ಮಾತ್ರ. ಈಗ ಬಿಡಿ, ಗಂಡಸರು ಸರಿ ಇಲ್ಲ, ಯಾರಿಗೂ ಇಲ್ಲ, ಎಲ್ಲ ಕ್ರಾಪ್, ಆಯ್ತಾ. ಇನ್ಫ್ಯಾಕ್ಟ್ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ಬೇಕಂದ್ರೆ ಆ ಪುಸ್ತಕದಲ್ಲಿದೆ, ಶಿಕಾಂ ಬನ್ನಿ ಯಾತ್ ಮೂಲಂ ಜಪಿತ್ವ ಅಂತ ಒಂದು ವಾಕ್ಯ ಹೇಳಿದ್ದಾರೆ. ಸ್ನಾನ ಮಾಡಿದ ತಕ್ಷಣ ಕೂದಲು ಶಿಕೆವನ್ನ ಹಾಗೆ ಬಿಟ್ಟು ಹಿಂಡ್ಬೇಕಂತದನ್ನ. ಆ ಡ್ರಾಪ್ ಬೀಳತ್ತಲ್ಲ, ಅದೆಲ್ಲ ಪಿತೃ ತರ್ಪಣಕ್ಕೆ ಹೋಗುತ್ತೆ. ಆಗ ಮೂಲ ಮಂತ್ರವನ್ನು ಹೇಳಿ ಗಂಟು ಕಟ್ಟಬೇಕು ಅಂತಿದೆ. ಇದೆಲ್ಲ ವೈದಿಕವಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಅದನ್ನ ಹಾಗೆ ಬಿಟ್ಟು ಬಂದು ಇಲ್ಲ ತಲೆಭಾರ ಬರುತ್ತೆ ನನಗೆ ಅಂತ ಹೇಳ್ತೀವಿ. ಮತ್ತೆ ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸೋದು, ಬ್ಯೂಟಿ ಪಾರ್ಲರ್ ಹೋಗಿ ಮಾಡಬಾರ್ದು. ಗಂಟು ಯಾವಾಗಲೂ ಕಟ್ಟಿರ್ಬೇಕು. ಅದೇ ಪೂರ್ಣ ಸ್ವರೂಪ ಅಮ್ಮನವರ. ಏನು ನಾವು ಅರ್ಚನೆ ಮಾಡ್ತಾ ಇದೀವಿ ಹಾಗೆ ಅಂತಂದ್ರೆ ಅಮ್ಮನವ್ರು ಹೇಗೋ ಹಾಗೆ ನಾವ್ ಇರ್ಬೇಕು ತಾನೆ. ಕ್ವಾಲಿಫಿಕೇಶನ್ ಬೇಡವಾ? ಕೂದಲು ಹಾಗೆ ಬಿಟ್ಟಿದ್ರೆ ಅದೆಲ್ಲ ನೆಗೆಟಿವ್ ಎನರ್ಜಿ, ಪಿಶಾಚದ ಬಾಧೆ ಖಂಡಿತ ಬರುತ್ತೆ. ಪಿಶಾಚ ಅಂದ್ರೆ ಏನೋ ಅಂತ ತಿಳ್ಕೊಂಬಿಡಿ, ಸೈಕಾಲಜಿಕಲ್ ಇಶ್ಯೂಸ್ ಇರುತ್ತೆ ಅಂತ ಅವ್ರಿಗಷ್ಟೇ. ಆಯ್ತು, ತಲೆಗೆ ಸ್ನಾನ ಮಾಡಿ ಹಾಗೆ ಗಂಟು ಕಟ್ಟದೆ ದೇವಸ್ಥಾನಕ್ಕೆ ಹೋಗೋದು. ಶಾಸ್ತ್ರದಲ್ಲಿ ಏನಿದೆಯೋ ನಾನು ಅದನ್ನ ಓಪನ್ ಆಗಿ ಹೇಳ್ತೇನೆ, ತಗೊಳ್ಳೋದು ಬಿಡೋದು ನಿಮಗೆ. ನೋಡ್ಬಿಡೋಣವಾ? ಇದು 8 ಗಂಟೆ ಆಯ್ತು. ಇಲ್ಲಿ ಪೂಜೆ ಇರೋದ್ರಿಂದ ನಿಲ್ಸೋಣ ಇವತ್ತು ಒಂದು ದಿವಸ. ಇಲ್ಲಿ ಇವತ್ತು ನಿಲ್ಲಿಸ್ತೀನಿ ಇಲ್ಲಿಗೆ, ಕಾರ್ಯಕ್ರಮ ಇದೆ. ಮತ್ತೆ ನೆಕ್ಸ್ಟ್ ಭಾನುವಾರ ನೋಡುವ. ಓಂ ಶಂ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿ ಓಂ ತತ್ಸತ್. ಶ್ರೀ